ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಮಾರ್ಚ್ 2024 ಗುರುವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಭರಣಿ ನಕ್ಷತ್ರ, ವೈಧೃತಿ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:04 12:52 ಇರತಕ್ಕಂಥದ್ದು ತೊಂದರೆ ಕೊಡತಕ್ಕಂಥ ಮುಹೂರ್ತ ಸಮಯ. ತೊಂದರೆ ನಮಗೆ ಗೊತ್ತಿಲ್ಲದೆಯೇ ಮನಸ್ಸು ವಿಕಾರ, ಬುದ್ಧಿ ವಿಕಾರ, ಕಾರ್ಯ ವಿಕಾರ. ಯಾವಾಗ ಮನಸ್ಸು ವಿಕಾರ ಆಗುತ್ತೋ ನೋಡಿದಂತ ಭಾವ, ನೋಡಿದಂತ ವ್ಯಕ್ತಿ, ಸ್ಥಿತಿ, ಇತಿ, ಮಿತಿ, ಗತಿ ನಮಗ್ ಗೊತ್ತಿಲ್ಲದೆ ಅದು ವಿವೇಕವನ್ನ ತಡೆದಾಕುತ್ತೆ. ಹೇಗೆ ಒಳ್ಳೇದಿದೆಯೋ ಕೆಟ್ಟದ್ದು ಇದೆ. ನಮ್ಮ ಸುತ್ತಮುತ್ತ ಒಳ್ಳೆಯವರಿದ್ದಾರೆ, ತುಂಬಾ ಜನ ಇದ್ದಾರೆ, ಕಾಣಿಸೋಲ್ಲ. ಹಾಗೆ ಕೆಟ್ಟವರು ಇದ್ದಾರೆ, ಅವ್ರು ಕಾಣಿಸ್ಬೋದು. ನಾವು ನಮಗಿಷ್ಟವಿಲ್ಲದು ಅವರು ಮಾಡಿದ್ರೆ ಅದು ಕೆಟ್ಟದ್ದೇ, ನಮಗಿಷ್ಟದ್ ಮಾಡಿದ್ರು ಒಳ್ಳೇದು ಅನ್ನತಕ್ಕಂಥ ಭಾವ. ಅಂತ ಒಂದು ಭಾವಾರ್ಥದಲ್ಲಿ ನಮ್ಮ ಮನಸ್ಸು ಕಲುಷಿತ ಆಗಿ ಅದು ಬುದ್ಧಿ ಕಳಿಸಿ ಬೇರೆ ಇನ್ನೊಂದೇನನ್ನೋ ಗಡಿಬಿಡಿ ಮಾಡತಕ್ಕಂಥದ್ದಾಗುತ್ತೆ ಕೆಲವು ಸಮಯಗಳಲ್ಲಿ. ಅಂತ ಒಂದು ತೊಂದರೆ ಕೊಡತಕ್ಕಂಥ ಸಮಯ ಬೆಳಿಗ್ಗೆ 10:28 ಬೆಳಿಗ್ಗೆ 11:16 ಹಾಗೆ ಮಧ್ಯಾಹ್ನ 3:17 ಸಂಜೆ 4:05 ತೊಂದರೆ ಕೊಡತಕ್ಕಂಥ ಮುಹೂರ್ತವಿದೆ. ಈ ಸಂದರ್ಭದಲ್ಲಿ ಯಾವುದೇ ಮಾತುಕತೆ, ಜಟಾಪಟಿ, ಕಿಟಿಪಿಟಿ ಅನ್ನತಕ್ಕಂಥದ್ದು ದಯಮಾಡಿ ಬೇಡ. ನಮಗೇ ಗೊತ್ತಿಲ್ಲದೆಯೇ ನಾವು ಮಾಡುತ್ತಿರುವ ಒಂದು ಸಣ್ಣ ತಪ್ಪಿನಿಂದ ಹಲವಾರು ದೋಷಗಳನ್ನ ಸುತ್ತಿಕೊಳ್ಳುತ್ತವೆ. ನಾವು ಏನೂ ಮಾಡಿಲ್ಲ ಗುರುಗಳೇ, ನಾವು ಒಳ್ಳೇದೇ ಮಾಡ್ತಿದ್ದೇವೆ, ನಾವು ಯಾರಿಗೂ ತೊಂದರೆ ಕೊಡ್ತಿಲ್ಲ. ನಿತ್ಯ ನಮ್ಮ ಮಟ್ಟಕ್ಕಾಗತಕ್ಕಂಥ ಒಂದು ಪೂಜೆ, ಒಂದು ಸಂಸ್ಕಾರ, ಒಂದು ಪುಟ್ಟ ಧರ್ಮ ಕಾರ್ಯ, ದಾನ ಕಾರ್ಯ, ವೈದಿಕ ಕಾರ್ಯ, ನಮ್ಮ ನಿತ್ಯಾಗ್ನಿ ಹೋಮ. ಪ್ರತಿಯೊಬ್ಬರಿಗೂ ಒಂದು ಹೋಮ ಇದೆ, ಪ್ರತಿಯೊಬ್ಬರು ತಮ್ಮ ಹೋಮ ಕಾರ್ಯ ಮಾಡ್ತಿರ್ತಾರೆ. ಹೋಮ ಅಂದಿದ್ದೆ ತುಂಬಾ ಜನ ಅಗ್ನಿ ಹೋಮ, ಅಗ್ನಿ ಕಾರ್ಯ ಅಂತ ಅನ್ಕೋತಾರೆ. ಅಲ್ಲ, ನಿತ್ಯಾಗ್ನಿ ಹೋಮ ಒಂದಿದೆ ಎಲ್ರಿಗೂ. ನನ್ನ ಕೆಲಸ ಇದಿವೆ, ನಿತ್ಯಾಗ್ನಿ ಹೋಮ. ನಿಮ್ಮ ಜೊತೆ ಮಾತಾಡೋದು, ಒಂದ್ ಸಣ್ಣ ಸಮಾಧಾನ, ಗಾಬರಿ ಆಗೋ ಮಕ್ಕಳು, ನಿಮಗೊಂದು ಧೈರ್ಯ ಹೇಳಬೇಕು, ಸ್ಥೈರ್ಯ ಹೇಳಬೇಕು, ಚೈತನ್ಯ ತುಂಬಬೇಕು. ಇದು ನನ್ನ ನಿತ್ಯಾಗ್ನಿ ಹೋಮ. ನನ್ನ ಕೆಲಸ ಅದೇ. ಅದನ್ನೇ ಶ್ರುತಿಬದ್ಧವಾಗಿ, ಸ್ಮೃತಿಬದ್ಧವಾಗಿ, ಲಯಬದ್ಧವಾಗಿ ನನ್ನ ಕರ್ತವ್ಯ ನಾನು ಮಾಡಬೇಕು. ಆದರೂ ಅದರಲ್ಲೂ ಒಂದು ಎಳೆದಾಟ, ನಿಮ್ಮದೇ ಆದಂತ ಒಂದು ಕೆಲಸ. ಯಾವ ಕೆಲಸವಾದರೂ ಅದುವೇ ನಿತ್ಯಾಗ್ನಿ ಹೋಮ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಬೆಳಿಗ್ಗೆ ಎದ್ದು ನಾನು ಪೂಜೆ ಮಾಡ್ಬೇಕು, ಮಾಡುವ ಕೆಲಸ ಬಿಟ್ಟು, ಮಾಡುವ ಕರ್ತವ್ಯ ಬಿಟ್ಟು ಓಡು, ಮಾಡು, ನೋಡು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಅಲ್ಲ. ದೇವರು ತಿಳಿತಾ 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 ಒಂದು ಹಂತಕ್ಕೆ ಬರ್ತಿದ್ದ ಹಾಗೆ ನಮ್ಮ ಒಳಗಡೆಯೇ ಭಗವಂತನಿದ್ದಾನೆ. ನಮ್ಮ ಒಳಗಡೆಯೇ ಒಬ್ಬ ರಾವಣಾಸುರ ಕೂಡ ನಮ್ಮನ್ನ ಪ್ರಚೋದನೆ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಆ ರಾವಣಾಸುರನ ಪ್ರಚೋದನೆ ಆಗದ ಹಾಗೆ ನಮ್ಮ ದೈವಿಕ ಭಾವಗಳು ಪ್ರಚೋದನೆ ಆಗಲು ಪ್ರಯತ್ನ ಮಾಡಬೇಕು. ನಮ್ಮ ದೈವಿಕ ಭಾವನೆ, ನಮ್ಮ ಕರ್ತವ್ಯ, ನಮ್ಮ ಕೆಲಸ ಅನ್ನತಕ್ಕಂಥದ್ದು ಅದರ ಕಡೆಯೇ ಗಮನ, ತಪಸ್ಸು, ಧ್ಯಾನ. ಆದ್ರೂ ಮಾಡ್ತಿದ್ದೇವೆ ಗುರುಗಳೇ. ನನಗೆ ಗೊತ್ತಿರೋದು ಒಂದು ಡ್ರೈವರ್ ಕೆಲಸ ಮಾಡ್ತಿದ್ದೇನೆ, ನನಗೆ ಗೊತ್ತಿರೋ ಒಂದು ಟೈಲರ್ ಕೆಲಸ ಮಾಡ್ತಿದ್ದೇನೆ, ನನಗೆ ಗೊತ್ತಿರೋ ಒಂದು ಬಟ್ಟೆ ಐರನ್ ಮಾಡೋ ಕೆಲಸ ಮಾಡ್ತಿದ್ದೇನೆ, ವಾಚ್ಮನ್ ಕೆಲಸ ಮಾಡ್ತಿದ್ದೇನೆ, ಮ್ಯಾನೇಜರ್ ಕೆಲಸ ಮಾಡ್ತಿದ್ದೇನೆ, ಕಸ್ಟಮರ್ ಸರ್ವಿಸ್ ಅಲ್ಲಿ ಇದ್ದೇನೆ, ಸೆಕ್ಯೂರಿಟಿ ಕೆಲಸದಲ್ಲಿ ಇದ್ದೇನೆ, ಪೊಲೀಸ್ ಅಧಿಕಾರಿ ಆಗಿದ್ದೇನೆ,
ನಮ್ಮದೇ ಆದಂತ ಒಂದು ಪುಟ್ಟದಾದಂತ ಒಂದು ನಿತ್ಯಾಗ್ನಿ ಹೋಮ ಉಂಟು. ಅದನ್ನ ಹಾನೆಸ್ಟಿಯಾಗಿ ಮಾಡ್ತಿದ್ದೇವೆ, ಪ್ರಾಮಾಣಿಕತೆಯಿಂದ ಮಾಡ್ತಿದ್ದೇವೆ. ಆದರೂ ನಮ್ಮ ಕೆಲಸದಲ್ಲಿ ಅಪವಾದಗಳು, ಅವಮಾನಗಳು, ನಮಗೇ ಗೊತ್ತಿಲ್ಲದೆ ಒಂದು ಸಣ್ಣ ತಪ್ಪುಗಳು. ಇದು ಹೆಂಗೆ ಅಂದ್ರೆ, ಅಡಿಗೆ ಮಾಡುವಾಗ ಒಂದ್ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು, ನೋಡ್ಕೊಂಡಿಲ್ಲ, ಇಲ್ಲ ಜಾಸ್ತಿ ಆಯ್ತು, ಖಾರ ಜಾಸ್ತಿ ಆಯ್ತು. ಅಡಿಗೆ ಅದೇ, ತಿನ್ನೋರದೇ, ಬಡಿಸೋರದೇ, ಮಾಡಿದವರದೇ, ಒಂದ್ ಸಣ್ಣ ಎಲ್ಲೋ ಮೈಂಡ್ ಡೈವರ್ಷನ್ ಆಗಿ ನೋಡಿ, ಆ ರುಚಿ ಹೊರಟೋಯ್ತು. ಸಣ್ಣ ಮಾತು ಎಲ್ಲೋ ಪ್ರಕಂಪನ ಆಗೋಯ್ತು, ದೊಡ್ಡ ವೈಬ್ರೇಷನ್, ದೊಡ್ಡ ಕಿಟಿಪಿಟಿ. ತುಂಬಾ ಜನ ಗಮನಿಸ್ ನೋಡಿ, ಸಣ್ಣ ಮಾತುಗಳಿಗೆ, ಸಣ್ಣ ಸಣ್ಣ ಆಲೋಚನೆಗಳಿಗೆ, ಸಣ್ಣ ಆಸೆ, ಈ ಜಗತ್ತಿನ ಶಕ್ತಿ ಯಾರಿಗೂ ಗೊತ್ತಿಲ್ಲ. ಅಗಾಧವಾದದ್ದು, ಅಸಾಧ್ಯವಾದದ್ದು, ಅಗಣಿತವಾದದ್ದು, ಅನಂತ. ಈ ಜಗತ್ತನ್ನ ಕರೆಯುವುದೇ ಅನಂತ. ಅದಕ್ಕೆ ಭಗವಂತನ ಇನ್ನೊಂದು ಹೆಸರು ಅನಂತವೇ. ಇದಕ್ಕೆ ಯಾರೂ ಟೇಪ್ ಹಾಕಿ ಅಳೆದಿಲ್ಲ. ಇದರ ಎತ್ತರ ಎಷ್ಟು, ಉದ್ದ ಎಷ್ಟು, ಆಳ ಎಷ್ಟು, ಅಗಲ ಎಷ್ಟು, ಇಲ್ಲವೇ ಇಲ್ಲ. ನಾವೊಂದು ಈ ಒಂದು ಆಕಾಶಗಂಗೆಯಲ್ಲಿ ಒಂದು ಅಣುವಿನ ಆಕಾರದ ಭೂಮಿ. ಆದರೆ ನಮ್ಮ ಸೂರ್ಯನೇ ಅಣು. ಇನ್ನು ಆ ಅಣುವಿಗೆ ಸುತ್ತುತ್ತಿರತಕ್ಕಂಥ ನಮ್ಮ ಭೂಮಿ ಲೆಕ್ಕ ಹಾಕೊಳ್ಳಿ. ಅವನೆಷ್ಟಿದ್ದಾನೆ? ಆ ಅಣುವಿನಲ್ಲಿ ಅಣುವು. ಅದರಲ್ಲಿ ನಾವೆಲ್ಲಿ? ನಮ್ಮ ಏಷ್ಯಾ ಖಂಡ ಎಲ್ಲಿ? 5 ಖಂಡಗಳಿದ್ದಾವಂತೆ. ಆ ಏಷ್ಯಾದಲ್ಲಿ ಭಾರತವೆಲ್ಲಿ? ಭಾರತದಲ್ಲಿ ಕರ್ನಾಟಕವೆಲ್ಲಿ? ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಿನ ಈ HBR ಲೇಔಟ್ ಎಲ್ಲಿ? ತುಂಬಾ ಚೆನ್ನಾಗಿ ಎಲೆಕ್ಷನ್ ಬರ್ತಿದೆ ಅಲ್ವಾ? ಈ ಪೆದ್ರುಗಳು ನೋಡಿ, ನನಗ್ ಸೀಟ್ ಸಿಗಲಿಲ್ಲ, ನಾನು ಎಷ್ಟು ಕೆಲಸ ಮಾಡಿದ್ದೆ ಗೊತ್ತಾ, ನಾನು ಹಾಗೆ ಹೇಗೆ. ಯಾರಿಗಾದ್ರೂ ಗೊತ್ತಿದೆ ಈ ಭೂಮಿಯೇ ಅಣುವಿನಲ್ಲಿ ಅಣುವು, ಅದರಲ್ಲಿ ನಾವಿನ್ನೆಷ್ಟು? ಪಕ್ಷ ಬದಲಾವಣೆ, ಬೇರೆ ಇನ್ನೊಂದು, ಈ ದೊಂಬರಾಟಗಳನ್ನ ನಾವು ನೋಡ್ತಿದ್ದೇವೆ ತಮಾಷೆಯಾಗಿ. ನೋಡಿ, ವಿಧಿಬದ್ಧ ಶಾಸನಗಳು ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ಏನೇನೂ ಇಲ್ಲ, ನಾವು ಮಾಡಿದ್ದೇನೂ ಇಲ್ಲ, ಉಳಿಯೋಲ್ಲ, ನಿಲ್ಲೋಲ್ಲ, ನಾವೇ ಇರೋಲ್ಲ, ನಾವು ಮಾಡಿದ್ದಿರೋಲ್ಲ, ನಮ್ಮ ಹಿಂದಿನವ್ರು ಮಾಡಿದ್ದಿರೋಲ್ಲ, ಅವ್ರ ಹಿಂದಿನವ್ರು ಮಾಡಿದ್ದು ಇರೋಲ್ಲ, ನೆನಪಿಗೆ ಇರೋಲ್ಲ, ಡಿಮ್ನೀಷಿಯಾ ನಮಗೆಲ್ಲ. ನಮಗೆ ಮರುವು ಅತ್ಯಂತ ದೊಡ್ಡ ಶಾಪ. ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಭಗವಂತ ಕೊಟ್ಟಿರುವ, ಆ ಅನಂತ ಕೊಟ್ಟಿರುವ ಒಂದು ಬಹುದೊಡ್ಡ ವರ ಬಂದು ಏನು ಗೊತ್ತಾ? ಮರವು. ಆದ್ರೂ ನಾವು ಕೆದಕಿ ಸಿಗದಿದ್ದನ್ನೇ ಹುಡುಕಾಟ ಇರ್ಲಿ. ಆದ್ರೂ ನಿತ್ಯಾಗ್ನಿ ಹೋಮದಲ್ಲಿ ನಾವೇನೋ ಒಂದು ಮಾಡ್ಕೋತಿದ್ದೀವಿ ಗುರುಗಳೇ. ನಮ್ಮದೇ ಆದಂತ ಒಂದು ಬದುಕು ಅಚ್ಚುಕಟ್ಟು ಕಟ್ಕೊಂಡು ಹೋಗ್ಬೇಕು. ಬಟ್ ಯಾಕೆ ಇದು ಇಷ್ಟು ಕಷ್ಟಪಟ್ಟರು, ಇಷ್ಟು ಪ್ರಯತ್ನ ಮಾಡುತ್ತಿದ್ದರು? ನಮಗೆ ಸಿಗಬೇಕಾಗಿದ್ದು, ಜಾತಕ ಹೇಳ್ತಿದ್ದೆ ಸಿಗಬೇಕಿತ್ತು, ದಶಾಭುಕ್ತಿಗಳು ಚೆನ್ನಾಗಿದೆ, ಮತ್ತು ಇವರಿಗೆ ಯಾಕೆ? ನೋಡಿ, ನಮ್ಮ ಕ್ಲಾಸಲ್ಲಿ ಯಾರೋ ಒಬ್ಬರಿಗೆ ರ್ಯಾಂಕು, ಎಲ್ರಿಗೂ ರ್ಯಾಂಕ್ ಬರಲ್ಲ ಅನ್ನುತ್ತೆ. ಬೈ ಮಿಸ್ಟೇಕು ಯಾರೋ ಸೆಕೆಂಡ್ ರ್ಯಾಂಕ್ ಹೊಡೆದವನ್ ಫಸ್ಟ್ ರ್ಯಾಂಕ್ ಬರ್ಬೋದು, ಇಲ್ಲ ಥರ್ಡ್ ರ್ಯಾಂಕ್ ಹೊಡೆದವನ್ ಫಸ್ಟ್ ರ್ಯಾಂಕ್ ಬರ್ಬೋದು. ಈ ಮೂವರಿಗೂ ಒಂದು 2-3 ಮಾರ್ಕ್ಸ್ಗಳ ಬದಲಾವಣೆಗಳಿರುತ್ತೆ ಅಷ್ಟೇ. ಅವರೇ ಪದೇ ಫಸ್ಟ್, ಸೆಕೆಂಡ್, ಥರ್ಡ್ ಹೊಡಿತಿದ್ದಾರೆ. 10th ಅವನ್ ಬರ್ಲಿಕ್ಕೆ ಆಗ್ತಿಲ್ಲ. ಇನ್ನು ಬ್ಯಾಕ್ ಬೆಂಚ್ ನಾನಂತೂ ಕೇಳಲೇಬೇಡಿ. ಅಲ್ಲಿ ಇರುವ ಒಂದು ಏಕತಾನತೆ, ಮಾಡದ ತಪ್ಪು, ನಿರಂತರ ಪ್ರಯತ್ನ, ನಿರಂತರ ತಪಸ್ಸು, ನಿರಂತರ ಏಕಾಗ್ರತೆ, ನಿರಂತರ ಧ್ಯಾನ, ನಿರಂತರ ಭಕ್ತಿ, ನಿರಂತರ ಶಕ್ತಿ, ಅವ್ರಿಗೆ ಮಾತ್ರ ಸಿಕ್ಕಿದ್ರೆ ನಮಗ್ ಸಿಕ್ಕಿಲ್ಲ ಗುರುಗಳು. ನನ್ನ ಜೊತೆಲಿರೋ ಸ್ನೇಹಿತ ನೋಡಿ, ಮೊನ್ನೆ ನನ್ನ ಗುರುಗಳು ಆತ್ಮೀಯರಿಗೆ ಫೋನ್ ಮಾಡ್ತಿದ್ರು, ನೋಡಪ್ಪ ಈ ತರದ್ ಯಾವುದೋ ಒಂದು ಕೆಲಸ ಇದೆ, ಮಾತಾಡ್ಬೋದಾ? ಇದ್ದೀವಿ ಸ್ವಾಮಿ. ತುಂಬಾ ದೊಡ್ಡ ವ್ಯವಹಾರಸ್ಥರು ನಮ್ಮ ಗುರುಗಳು. ತುಂಬಾ ದೊಡ್ಡ ಒಂದು ಸಂಸ್ಥೆ ಕಟ್ಕೊಂಡಿದ್ದಾರೆ. 100 ಜನಕ್ಕೆ ನೆರಳು, ಬದುಕು, ಊಟ ಅನ್ನೋದಿದೆ ಅಲ್ಲಿದೆ. ವರ್ಷಕ್ಕೆ ಕಡಿಮೆ ಅಂದ್ರೂ 1000 ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪುಸ್ತಕ, ಬಟ್ಟೆ, ಇನ್ನೊಂದು ಅಂತ ವ್ಯವಸ್ಥೆ. ಕಡಿಮೆ ಅಂದರೂ 1000 ಜನ ಅಂಧರಿಗೆ, ಅಂಗವಿಕಲರಿಗೆ, ದಿವ್ಯಾಂಗ ಸ್ವರೂಪದಲ್ಲಿರ್ತಕ್ಕಂಥವ್ರಿಗೆ ಏನೋ ಒಂದು ಮಾಡ್ತಿರ್ತಾರೆ. ಅದು ನನಗೆ ಮಾತ್ರ ಗೊತ್ತು. ಆ ಸ್ನೇಹಿತನ ಹತ್ರ ಇಬ್ರು ಕ್ಲಾಸ್ಮೇಟು, ಸ್ಕೂಲ್ ಮೇಟು, ಕಾಲೇಜ್ ಮೇಟು, ಚಡ್ಡಿ ಬಡ್ಡಿ, ಏನೋ ಒಂದು ಸಣ್ಣ ವಿಚಾರ ಇತ್ತು ಕಣೋ.
ಅದು ಕೇಳೋಕ್ಕೂ ಯೋಚನೆ ಮಾಡಿಯೇ ಮಾಡಿದ್ರು. ಯಾಕಂದ್ರೆ ಅವರ ಅಳತೆಗೆ ಮೀರಿದಂತ ಒಂದು ವ್ಯವಸ್ಥೆ, ವ್ಯವಹಾರ. ನಾನು ಕೇಳಿದೆ, ಪಾಪ ಅವ್ರಿಗೆ ತೊಂದರೆ ಕೊಡ್ತಿದ್ದೀವೇನೋ. ಇರ್ಲಿ ಕೇಳೋಣ, ಯಾವ ಹೊತ್ತದಲ್ಲಿ ಯಾವ ಹಾವಿದೆ ಗೊತ್ತಿಲ್ಲ, ಓಡಾಡ್ತಿರ್ತಾನೆ ಅಂತೇಳಿ ಯಾವುದೋ ಒಂದು ದೊಡ್ಡದಾದಂತ ವ್ಯವಹಾರದ ಬಗ್ಗೆ ಕೇಳಿದ್ರು. ಕೇಳುತ್ತಾ, ಕ್ಷಮಿಸಪ್ಪ, ಬ್ಯುಸಿ ಇದ್ದೀಯೇನೋ, ತೊಂದರೆ ಕೊಟ್ನೇನೋ ಅಂತ ಹೇಳಿದ್ರೆ, ಇಲ್ಲ ಗುರುಗಳೇ, ಒಂದು ಸಣ್ಣ ಚೀಟಿ ವ್ಯವಹಾರ ನಡೆಸ್ತಿದ್ದೀನಿ, ಒಂದು 2 ಲಕ್ಷದ ಚೀಟಿ ಮಾಡ್ತಿದ್ದೀನಿ ಅನ್ನತಕ್ಕಂಥದ್ದು. ಸರಿ ಸರಿ, ನಿಮ್ಮಷ್ಟೆಲ್ಲಿ. ಇವ್ರು ನಕ್ಕ ಬಿಟ್ರು, ಹಾಗೇನಿಲ್ಲಪ್ಪ, ಇರ್ಲಿ ಅಂತ ಹೇಳಿಬಿಟ್ಟು ಸರಿ ಆಯ್ತು ಅಂತ. ನನಗ್ ಮಾತ್ರ ಗೊತ್ತು, ಅವ್ರು ನಕ್ಕಾಗ ಪೂರ್ತಿ ಶುದ್ಧ ಹೃದಯದಿಂದ ನಕ್ಕು ಬಿಟ್ರು. ಕಡಿಮೆ ಅಂದರು ತಿಂಗಳಿಗೆ 1 ಕೋಟಿ ರೂಪಾಯಿ ಚೀಟಿ ಹಾಕ್ತಾರೆ. ಕಡಿಮೆ, ತುಂಬಾ ದೊಡ್ಡದಾದಂತ ಚೀಟಿ, ಒಂದು ಕಡಿಮೆ. ನನಗೆ ಗೊತ್ತಿದ್ದಾಗೆ, ಗೊತ್ತಿಲ್ಲ ಅದೆಷ್ಟು ಹಾಕೊಂಡಿದಾರೋ, ಇನ್ನೇನ್ ಮಾಡಿದಾರೋ, ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಕೇಳಿದಾಗ, ಗುರುಗಳೇ ಹಿಂಗಾಗ್ಬಿಟ್ಟಿದೆ, ಗುರುಗಳೇ ಈ ತರ ಅಂದಾಗ, ತಗೊಂಡೋಗೋ, ಅದೇನು ಆಗೋಲ್ಲ, ನೋಡ್ಕೋತೀನಿ ಅಂತಕ್ಕಂಥ ಒಂದು ಆತ್ಮೀಯತೆ, ವಿಶ್ವಾಸ. ನನಗ್ ಮಾತ್ರ ಗೊತ್ತು ತಿಂಗಳಿಗೆ 1 ಕೋಟಿಯ ಚೀಟಿ ಕಟ್ತಾರೆ ಅಂತ. ಇನ್ನೂ ಜಾಸ್ತಿ ಕಟ್ತಿರ್ಬೋದು. ಅವರ ಸ್ನೇಹಿತ ಒಂದು 2 ಲಕ್ಷದ ಚೀಟಿ ನಡೆಸ್ತಿದ್ದಾನೆ. ಅಂದ್ರೆ ಒಂದು ತಿಂಗಳಿಗೆ ಒಂದು 10,000 ಕಟ್ಟುವಂಥದ್ದು, 20 ತಿಂಗಳು, ಇಲ್ಲ ಒಂದು 40 ತಿಂಗಳು 5,000 ಸಾವಿರದ್ದು ಇರಬಹುದು. ಇವ್ರು ಕೇಳಲಿಲ್ಲ, ಏನೋ ಇಲ್ಲ ಕಣೋ, ಈ ತರದ್ದೇನೋ ಒಂದಿತ್ತು. ಆತನ ಬಳಿಯೂ ಅಷ್ಟೇ ಸಮಾಧಾನವಾಗಿ ಆತ ಒಂದ್ ಮಾತು ಹೇಳಿದ್ರು, ನೀವು ಬಿಡಿ ಸ್ವಾಮಿ ಪುಣ್ಯವಂತರು, ನೀವು ಬಿಡಿ ಸ್ವಾಮಿ ಯೋಗವಂತರು ಅಲ್ಲ. ಆ ಧ್ಯಾನ, ಏಕಾಗ್ರತೆ, ನಿತ್ಯ ಮಾಡುತ್ತಿರುವ ಕೈಂಕರ್ಯಗಳಲ್ಲಿಯೇ ಒಂದು ಪರಿಶುದ್ಧ ಭಾವ. ಅದರಿಂದ ಅವರಿಗೆ ಆ ಸಾಧನೆಯ ಆ ಮಟ್ಟ, ಆ ಎತ್ತರ, ಆ ಸ್ಥಾಯಿ, ನಿತ್ಯ ಅದೇ ಯೋಚನೆ, ನಿತ್ಯ ಅದೇ ಆಲೋಚನೆ, ಹೇಗ್ ತಗೊಂಡೋಗೋದು, ಹೇಗ್ ಮುಂದಕ್ಕೆ ತಗೊಂಡೋಗೋದು ಅನ್ನತಕ್ಕಂಥ ಭಾವ. ಅದಕ್ಕೆ ಬೆಳೆದಿದ್ದಾರೆ. ನಮಗೇ ಗೊತ್ತಿಲ್ಲದೆ ಒಂದು ಸಣ್ಣ ಸಣ್ಣ ತಪ್ಪುಗಳು, ನಮ್ಮಲ್ಲಿ ಯೋಗ್ಯತೆ ಇದ್ದರು, ಯೋಗವಿದ್ದರು, ದಶಾಭುಕ್ತಿಗಳು ಚೆನ್ನಾಗಿದ್ರು, ಜಾತಕ ಚೆನ್ನಾಗಿದ್ರು, ನಮ್ಮನ್ನು ತಗೊಂಡೋಗಿ ಒಂದು ಎಡವಟ್ಟಿನಲ್ಲಿ ನೆಲೆಸ್ತಕ್ಕಂಥದ್ದಾಗುತ್ತೆ. ಅಂಥದ್ದೇ ಒಂದು ಇವತ್ತು ಸಂಸ್ಕಾರ ಹೇಳ್ತಿದ್ದಾನೆ, ವಿಶೇಷವಾಗಿ ಹೇಳುತ್ತೆ, ಪರಮಾಣು ಸಮಂ ತೀರ್ಥಂ ಯಾವತ್ ಪತಿತಂಬುವಿ ತಾವದ್ವರ್ಷ ಸಹಸ್ರಾಣಿ ನರಕೆ ಪರಮುಚ್ಯತೆ ಅನ್ನತಕ್ಕಂಥದ್ದನ್ನ. ಅಂದ್ರೆ ನಮಗೆ ಗೊತ್ತಿಲ್ಲದೆ ನಿತ್ಯ ಅರ್ಚನೆ, ನಿತ್ಯ ಸೇವೆ, ನಮ್ಮ ಸನಾತನ ಧರ್ಮ ಅನ್ನತಕ್ಕಂಥ ಒಂದು ನಿಯಮಗಳಿದಾವಲ್ಲ, ನಮಗ ತೋರಿಸ್ಕೊಟ್ಟಿದೆ. ನಾವು ಹೇಗ್ ಬದುಕಬೇಕು, ಯಾವ ರೀತಿ, ಆಗಮಶಾಸ್ತ್ರ ಪ್ರಕಾರ. ಒಂದು ಧರಿಸೋ ಡ್ರೆಸ್ ಕೂಡ ಹೀಗೆ ಧರಿಸ್ಬೇಕು ಅನ್ನೋದಿದೆ. ಒಂದು ಉಂಗುರ ನೋಡಿ, ತುಂಬಾ ಜನಕ್ಕೆ ಗೊತ್ತಿಲ್ಲ, ನವರತ್ನದ ಉಂಗುರ ಧರಿಸ್ಬಿಡೋಣ, ನವರತ್ನದ ಉಂಗುರ ಧರಿಸ್ಬಿಡೋಣ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಎಲ್ರಿಗೂ ಧರಿಸೋ ಯೋಗಂ ಯೋಗ್ಯತಂ ಇಲ್ಲ. ನಿಮ್ಮ ದುಡ್ಡು ಇರ್ಬೋದು, ಎಲ್ರೂ ಧರಿಸುವ ಹಾಗಿಲ್ಲ. ಹಾಗೆಯೇ ವಜ್ರ ಎಲ್ರೂ ಧರಿಸುವ ಹಾಗಿಲ್ಲ. ನನ್ನ ಹತ್ರ ದುಡ್ಡಿದೆ, ನಾನು ತಗೋತೀನಿ ಗುರುಗಳೇ, ಇಲ್ಲ. ನಾನು ನೋಡಿದ್ದೇನೆ ಅಲ್ಲೊಂದು ಎಡವಟ್ಟುಗಳನ್ನ. ಮುತ್ತಿನ ಮಾಲೆ ಧರಿಸ್ಬಿಡ್ತಾನೆ, ಇಲ್ಲ. ಮುತ್ತಿನ ಮಾಲೆ ಧರಿಸ್ಲಿಕ್ಕೂ ಒಂದು ಲೆಕ್ಕಾಚಾರಗಳಿದಾವೆ. ನಾನು ರ್ಯಾಡೋ ವಾಚ್ ಕಟ್ಟಿಬಿಡ್ತೇನೆ, ಇಲ್ಲ. ದುಡ್ಡಿದೆ, ಖಂಡಿತ ದೊಡ್ಡ ವಾಚ್ ತಗೊಳ್ಳೋ ಅಷ್ಟು ಶಕ್ತಿ ಇದೆ. ಈಗ ಯಾವುದೋ ದುಡ್ಡು ಬಂದಿದೆ, 1-2 ಲಕ್ಷ ಕೊಟ್ಟು ತಗೋಬಿಡ್ತಾನೆ. ದೊಡ್ಡ ಕಾರು ತಗೋಬಿಡ್ತಾನೆ, ಖಂಡಿತ ಇಲ್ಲ, ತಗೋಬಾರ್ದು. ಯೋಗ್ಯತಾ, ಯೋಗ, ಅಭಿವರ್ಧತ ಲೆಕ್ಕಾಚಾರಗಳುಂಟು ಮಕ್ಕಳೇ. ಹೌದು, ತಿಳಿದುಕೊಳ್ಳದೆ ನನ್ನ ಹತ್ರ ದುಡ್ಡಿನ ಬಲ ಇದೆ ಅಂತ ತಗೋತೀರಿ. ಯಾವತ್ತಿಗೂ ದುಡ್ಡು ನಿರಂತರವಾಗಿರೋಲ್ಲ, ಅಧಿಕಾರ ನಿರಂತರವಾಗಿಲ್ಲ. ಮೊನ್ನೆ ಕೂಡ ಒಂದು ಜಾತಕ, ಅಮ್ಮ ಪುಟಿ, ದೈವ ನಿನ್ಗೆಲ್ಲಾ ಕೊಟ್ಟಿದ್ಯೋ, ಊಟಕ್ಕೆ ತೊಂದರೆ ಇಲ್ಲ, ಬಟ್ಟೆಗೆ ತೊಂದರೆ ಇಲ್ಲ, ವ್ಯವಸ್ಥೆಗೆ ತೊಂದರೆ ಇಲ್ಲ, ಏನೊಂದು ಮನೆ ಇಲ್ಲ, ಆ ಲಕ್ಸುರಿ ಇಲ್ಲ ಅನ್ನತಕ್ಕಂಥ ಕೊರಗಿಟ್ಕೊಂಡು ಬಂದುಬಿಟ್ಟಿದ್ಯಾ ಮಗು. ದೂರದ ಸೇಲಮಿಂದ ಬಂದಿದೆ. ಉಣ್ಮೆಯ ಕೊಳಂದೆ ಅಂತ ಹೇಳಿದ್ರೆ, ಆಮ ಗುರುಕಳೆ, ನಿಜವೇ, ಅಲ್ಲಿ ತಂದಿಟ್ಟು ಬಿಟ್ಟಿದೆ.
ಉನ್ನೋಡ ಮನಸ್ಸಲ್ಲೇ ನಿನ್ನ ಮನಸ್ಸಿನಲ್ಲಿ ಕೋರಿಕೆ ಇಂಥದೊಂದು ಬೇಕು ಇಂಥದೊಂದು ಬೇಕು, ಇದನ್ನ ತ್ಯಜಿಸ್ಬೇಕಾಗುತ್ತೆ. ಇದನ್ನ ತ್ಯಜಿಸಿ ನಿಂತ್ಕೋತೀಯಾ? ಇದೆ, ವೈದಿಕವಾಗಿ ನಿನ್ನ ಜಾತಕಕ್ಕೆ ಬಲವಿದೆ, ಇದೆ, ಬಿಟ್ಟು ನಿಂತ್ಕೋಬೇಕು, ಹೋರಾಟ ಮಾಡಬೇಕು, ಹಗಲು ರಾತ್ರಿ ನಿದ್ದೆ ಬಿಡಬೇಕು, ಯುದ್ಧ ಮಾಡಬೇಕು, ತಂತ್ರ ಮಾಡಬೇಕು, ಪ್ರತಿತಂತ್ರ ಮಾಡಬೇಕು, ರಣತಂತ್ರ ಮಾಡಬೇಕು, ಮೋಸ ಮಾಡಬೇಕು, ಪ್ರಮೋಟ್ ಮಾಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಈ ತರದ್ದು ಇಲ್ಲ. ನೀನೊಂದು ಗುರು, ಟೀಚಿಂಗ್, ಟ್ಯೂಷನ್, ಗೈಡಿಂಗ್, ಅಕೌಂಟಿಂಗ್, ಬ್ಯಾಂಕಿಂಗ್, ಫೈನಾನ್ಸ್ ಈ ಲೈನಲ್ಲಿ ಇದೆಯಾ? ಇದು ಬಿಟ್ಟು ಈ ರೀತಿ ಅನ್ನೋದಾದರೆ ಈ ತರದಂತ ಒಂದು 4 ನಿದರ್ಶನ ಕೊಟ್ಟೆ. ಕಂಪಿಸಿ ಕೂತ್ಬಿಟ್ಲು ಆ ಮಗು. ಆಗೋಲ್ಲ ಗುರುಗಳೇ. ಅದನ್ನೇ ಹೇಳೋದು, ಯೋಗ್ಯತೆಗೆ ಮೀರಿ ಕೆಲವೊಂದನ್ನು ತೆಗೆದುಕೊಂಡಾಗ ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆಯಾ? ಹೌದು, ಎಲ್ಲರೂ ಶ್ಯಾಮಲಾದೇವಿ ಸೇವೆ ಮಾಡ್ಲಿಕ್ಕಾಗೋಲ್ಲ, ಶ್ಯಾಮಲಾದೇವಿ ಪೂಜೆ ಮಾಡ್ಲಿಕ್ಕಾಗೋದಿಲ್ಲ, ಮಾಡ್ಲೂಬಾರ್ದು, ಮಾಡಿಸ್ಲೂಬಾರ್ದು. ಕರ್ತವ್ಯಗೂ ದೋಷ, ಮಾಡಿಸ್ಕೊಂಡವನಿಗೂ ದೋಷ. ಅದು ಎಲ್ರಿಗೂ ಅಲ್ಲ, ಅದು ಮಾಡೋದಕ್ಕೆ ನಿಯಮಗಳೇ ಇದೆ. ಅದನ್ನ ತಗೊಬಂದು ಸಾಮಾನ್ಯರ ಪ್ರಯೋಗ ಮಾಡೋ ಹಾಗಿಲ್ಲ. ಇಲ್ಲ, ಇದಾವೆ ಕೆಲವೊಂದು ನಿಯಮ ಪೂಜೆಗಳಿದ್ದಾವೆ, ಶಕ್ತಿ ಸ್ತಂಭನಗಳಿದ್ದಾವೆ, ಮಾಡಬಾರ್ದು. ಆ ಶಕ್ತಿಯನ್ನ ಅವರವರ ಯೋಗ್ಯತೆಗೆ ತಕ್ಕಂಥದ್ದೇ. 2 ಬಾಳೆಹಣ್ಣು ತಿನ್ನೋನಿಗೆ 10 ಬಾಳೆಹಣ್ಣು ತಿನ್ನು ಅಂತ ಕೊಟ್ಟು ಬಿಟ್ರೆ ಅಷ್ಟೇ ಅವನ ಅಭಾಸ. ಹೌದು, 20 kg ಎತ್ತಿ ಎಕ್ಸರ್ಸೈಸ್ ಮಾಡೋವನ್ಗೆ ದಿಢೀರಂತ ಹೋಗ್ಬಿಟ್ಟು 5 ಪಟ್ಟು 100 kg ಹಾಕಿದ್ರೆ ಅವನ ಅಪ್ಪಚ್ಚಿ. ಒಂದ್ ಪುಟ್ಟು ಆಲ್ಟೋ ಕಾರ್ ಇಟ್ಕೊಂಡು ಮೈಂಟೈನ್ ಮಾಡ್ತಕ್ಕಂಥ ಒಂದು ಮೈಲೇಜ್ 20-25 ಕಿಲೋಮೀಟರ್ ಬರುತ್ತೆ. ತೃಪ್ತಿಯಾಗಿದ್ದೀನಿ ಅಂತ ಹೇಳಿದ ತಕ್ಷಣ ಯಾರೋ ಹೇಳಿದ್ರು, ಯಾವುದೋ ಒಂದು ದುಡ್ಡು ಬಂತು, ಸೈಟ್ ಮಾರಿದ್ದು, ಜಾಗ ಮಾರಿದ್ದು ಅಂತೇಳಿ BMW ಕಾರ್ ಇಟ್ಕೊಂಡ್ರೆ ಎದೆ ಗುಂಡಿಗೆ ದಸಕ್ಕೋ. ನೆನಪಿಟ್ಕೊಳ್ಳಿ, ಮೈಲೇಜ್ ಬರೋದು 6-8 ಕಿಲೋಮೀಟ್ರೆ, 10 ಕಿಲೋಮೀಟರ್ ಮೇಲೆ ಬರೋಲ್ಲ. ರೋಡ್ ಟ್ಯಾಕ್ಸ್ಗಳು, ಇನ್ಶೂರೆನ್ಸ್ಗಳು ಸುಮ್ಮನೆ ಇಲ್ಲ. ಆ ಗಾಡಿ ತಂದ್ರೆ, ಆ 1 ಕೋಟಿ ರೂಪಾಯಿ ಗಾಡಿ ತಂದ್ರೆ ಮನೆಗೆ ಪಾರ್ಕಿಂಗ್ ವ್ಯವಸ್ಥೆ ಇಡಬೇಕು. ಆ ಗಾಡಿ ಡ್ರೈವಿಂಗ್ ಮಾಡೋವನ್ಗೆ ಕಡಿಮೆ ಅಂದ್ರೂ 30,000 ಸಂಬಳ ಕೊಡ್ಬೇಕು. ಹೌದು, ಅಂತ ಒಂದು ಡಿಪ್ಲೊಮಾ ಆಟೋಮೊಬೈಲ್ ಓದಿರ್ಬೇಕು. ಅವ್ನಿಗೆ ಒಂಚೂರು ಸೌಂಡ್ ಬಂತು ಅಂದ್ರೆ ಗೊತ್ತಾಗ್ಬೇಕು. 3 ತಿಂಗಳಿಗೊಮ್ಮೆ ಸರ್ವಿಸ್ ಬಿಡ್ತು ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ 30,000-50,000 ಇಡೋಕ್ ರೆಡಿ ಇರ್ಬೇಕು. ಇದ್ದೀರಾ? ಆಲ್ಟೋ ಕಾರ್ ಇಟ್ಕೊಂಡಿದ್ದು ದಿಢೀರ್ ಅಂತ ಯಾವ್ದೋ 2 ಸೈಟು ಅಜ್ಜನ ಕಾಲದ ಯಾವ್ದೋ ಬಂತು, ಮಾರಿಬಿಟ್ರಿ, ಬಂದಿದೆ. ಆ ಹುಚ್ಚಿಗೆ ಯಾರೋ ಹೇಳ್ದ, ₹1 ಕೋಟಿ ಇದೆ ತಗೊಂಡ್ಬಿಡ. ಕಾರ್ನ ರೋಡಲ್ಲಿ ನಿಲ್ಸೋ ಆಗಿಲ್ಲ. ಅವನ ಬಂದು ಹಿಂಗೆ ಇರ್ತಾರೆ ಹೊಟ್ಟೆ ಉರಿ ಸುತ್ತಮುತ್ತ. ಈ ಕಲಿಯುಗಕ್ಕೆ ನಮ್ ಗುರುಗಳು ಹೇಳೋದು ಪಾವಲ ಧರ್ಮಮಯ್ಯ ಅಂತ. ಇಷ್ಟೇ ಇರೋದು, ಬೊಗಸೆ ಅಷ್ಟೇ ಧರ್ಮ ಇರೋದು. ಅಂಥದ್ರೆಲ್ಲ ಅವ್ನು ನೋಡ್ಕೊಂಡು ಸುಮ್ನೆ ಇರ್ತಾನೆ. ನಮ್ಮ ಅಣ್ಣ ತಮ್ಮಂದ್ರೆ ಸುಮ್ನೆ ಇರಲ್ಲ, ನಮ್ಮ ಅಕ್ಕ ತಂಗಿರೇ ಸುಮ್ನೆ ಇರಲ್ಲ. ಅಯ್ಯೋಯ್ಯೋ, ನಮ್ ವರ್ಕರ್ಸ್ ಸುಮ್ನೆ ಇರಲ್ಲ. ಸುತ್ತಮುತ್ತಲು ಅವರು ಯಾರೋ ಬಂದ ಒಂದ್ ಕಲ್ಲು ಹಿಂಗೆ ಇಟ್ಕೊಂಡು ಹಿಂಗೇ ಹೋಗ್ತಂಗೆ ಸೈ ಅಂತ ಹೇಳ್ಕೊಂಡು ಹೋದ, ಮುಗೀತು. ಕಡಿಮೆ ಅಂದ್ರೆ 3-5 ಲಕ್ಷ ಖರ್ಚು ಮಾಡ್ಬೇಕು, ತಟ್ಕೊಳಲ್ಲ. ಅದಕ್ಕೆ ಹೇಳೋದು, ನಿಮ್ಮ ಶಕ್ತಿಗೆ ತಕ್ಕಂಥದ್ದು ಗೊತ್ತಿಲ್ಲದೆ ಈ ತರ ದೋಷಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ನೋಡಿ. ಅದಕ್ಕೆ ಹೇಳುತ್ತೆ, ಪರಮಾಣು ಸಮಂ ತೀರ್ಥಂ ಯಾವತ್ ಪತಿತಂಬುವಿ ತಾವದ್ವರ್ಷ ಸಹಸ್ರಾಣೆ ನರಕೇ ಪರಿಮುಚ್ಚತೆ. ನರಕದಲ್ಲಿ ಬಿದ್ದು ಒದ್ದಾಡ್ತಿರ್ತೀವಿ. ಅಷ್ಟು ದೊಡ್ಡ ದೋಷಗಳು ನಮಗೆ ಗೊತ್ತಿರೋದು ಒಂದ್ ಸಣ್ಣ ತಪ್ಪಿಂದ ತಂದಿಟ್ಕೋತೀವಿ. ಈ ತರದೊಂದು ಎಡಬಟ್ಟು, ಎಳೆದಾಟವೋ ಒದ್ದಾಟವೋ ಬೇಕಿಲ್ಲದ ತಲೆನೋವು ತಂದು ಟೇಬಲ್ ಮೇಲೆ ಇಟ್ಕೊಬಿಡ್ತಾರೆ. ನಿತ್ಯ ಸೇವೆ, ದೇವತಾ ಸೇವೆಯಲ್ಲಿ ಮಾಡುವಂತ ಒಂದು ದೋಷ ನಾನಾ ರೀತಿ ದೋಷಗಳನ್ನ ಮಲ್ಟಿಪಲ್ ಮಾಡಿಡುತ್ತೆ. ಬೇಕಿತ್ತೇನೋ ನನಗೆ ಈ ಮನೆ, ಸಾಲ ಮಾಡಿ ಮನೆ ಬೇಕಿತ್ತ, ಕೈಯಲ್ಲಿರೋದು 20 ಲಕ್ಷ, ಮಾಡ್ಕೊಂಡಿದ್ದು 1 ಕೋಟಿ ರೂಪಾಯಿ ಮನೆ, ಸಂಬಳ ಬರ್ತಿರೋದು 1 ಲಕ್ಷ, 80 ಲಕ್ಷಕ್ಕೆ ನೀವು ಕಡಿಮೆ ಎಂದರು. ಎಷ್ಟು ಕಟ್ಟಬೇಕು ಗೊತ್ತಾ? 75,000ನ 80,000 ತಿಂಗಳಿಗೆ ಕಟ್ಟಬೇಕು. ಎಷ್ಟು ವರ್ಷ ಕಟ್ಟಬೇಕು ಗೊತ್ತಾ? 20 ವರ್ಷ ಕಟ್ಟಬೇಕು. ಸಾಕಾಗಲ್ಲ. 80 ಲಕ್ಷ ಲೋನ್ ತಗೊಂಡ್ರಿ ಅಂದ್ರೆ 2 ಕೋಟಿ ಕಟ್ತೀರಿ. ಆವತ್ತಿಗೆ ಆ ಮನೆ ವ್ಯಾಲ್ಯೂಯೇಷನ್ ಬಂದಿರುತ್ತಾ? ಯಾವುದೋ ಒಂದು ಬುದ್ಧಿ ಪ್ರಚೋದನೆ ಇದೆ ಆಗೋದು. 1000 ವರ್ಷದ ನರಕ ಇಲ್ಲೇ ಅನುಭವಿಸ್ತೀರಿ ಅಂತ ಹೇಳುತ್ತೆ ಒಂದ್ ಸಣ್ಣ ತಪ್ಪು. ಅದಕ್ಕೆ ತುಂಬಾ ನಿಯಮವಿಲ್ಲದಿದ್ರೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಮುಖ್ಯವಾಗಿ ದೇವತಾ ಕಾರ್ಯ, ದೇವತಾ ಕ್ಷೇತ್ರ ಹೇಳುತ್ತೆ, ಎಲ್ಲೇ ಹೋದರೂ, ಯಾವುದೇ ಆಲಯಕ್ಕೆ ಹೋದರೂ ಆ ತೀರ್ಥ ತೆಗೆದುಕೊಳ್ಳುವಾಗ ತುಂಬಾ ಭಕ್ತಿ ಭಾವದಿಂದ, ಅದಕ್ಕೆ ನಮಗೆ ಒಂದು ಅಂಗವಸ್ತ್ರ ಅನ್ನತಕ್ಕಂಥದ್ದು ಯಾವಾಗ್ಲೂ ಹಾಕಿಸ್ತಿದ್ರು ವೈದಿಕವಾಗಿ. ಅದಕ್ಕೆ ಆಲಯಕ್ಕೆ ಹೋದಾಗ ಯಾಕೆ ಒಂದು ಉಡುಪುಗಳಲ್ಲಿ ಬದಲಾವಣೆ, ಒಂದ್ ಪಂಚೆ,
ಒಂದ್ ಚಿಕ್ಕದಾಗಿ ಒಂದ್ ಒಳ್ಳೆ ಶರ್ಟೋ ಇಲ್ಲ ಅಂದ್ರೆ ಒಂದು ಜೂಪಾನೋ ಒಂದು ಅಂಗವಸ್ತ್ರನೋ ಈ ತರ ಹಾಕೊಂಡು ಹೋಗ್ಬೇಕೇನ್ ಗೊತ್ತಾ? ಅತಿ ಮುಖ್ಯವಾಗಿ ಅಂಗವಸ್ತ್ರ ಎಲ್ಲಾ ವೈದಿಕ ಆಲಯಕ್ಕೆ ಹೋದಾಗ ಹಾಕ್ಲೇಬೇಕು. ಯಾಕೆ ಗೊತ್ತಾ? ನಾವು ಮಾಡುವ ಒಂದು ತಪ್ಪು, ಒಂದೇ ಒಂದು ತಪ್ಪು, ಏನ್ ಮಾಡಿದ್ರು ಏನೇನೋ ಸುತ್ತ ಹಾಕೋಬಿಟ್ಟಿದ್ದಾರೆ. ಒಂದು ತಪ್ಪು ಏನೇನೋ ಮಲ್ಟಿಪ್ಲೈ, ಎಲ್ಲಿಂದ ಬಂತು, ಹೇಗ್ ಬಂತು, ಯಾವ ತರ ಬಂತು ಒಂದು ಗೊತ್ತಾಗ್ತಿಲ್ಲ. ಬಿರುಗಾಳಿ ಎಬ್ಬಿಸ್ಕೊಂಡ್ ಬಿಟ್ಟಿದ್ದೇವೆ, ತನ್ನ ತಟ್ಟೆಲಿ ಇಟ್ಕೊಬಿಟ್ಟಿದ್ದೇವೆ. ಎಲ್ಲಿಂದ ಬಂತು ಈ ತಲೆನೋವು? ಈ ತರದ್ ಒಂದೇ ಒಂದು ತಪ್ಪು. ದಯಮಾಡಿ ಇನ್ನು ಮೇಲೆ ದೇವಸ್ಥಾನಗಳಿಗೆ ಹೋದಾಗ ಅದ್ರಲ್ಲಿ ವಿಶೇಷ ಸಂದರ್ಭ, ಈಗ ಯುಗಾದಿ ಬರ್ತಿದೆ, ಗುರು ಬದಲಾವಣೆ ಆಗ್ತಿದೆ, ಸ್ವಲ್ಪ ದಿನದಲ್ಲಿ ರಾಹು ಕೂಡ ನಕ್ಷತ್ರ ಬದಲಾವಣೆ ಮಾಡ್ತಾನೆ. ಗೌರಿ ಹಬ್ಬ, ಗಣೇಶ ಹಬ್ಬ, ಅದರಲ್ಲೂ ದಕ್ಷಿಣಾಯಣದಲ್ಲಿ ಬರುವಷ್ಟು ಆ ಒಂದು ಅರ್ಚನಾ ಸ್ವರೂಪ, ದೇವತಾ ಅರ್ಚನಾ ಸ್ವರೂಪ ಉತ್ತರಾಯಣದಲ್ಲಿ ಇಲ್ಲ. ಶಿವರಾತ್ರಿ ನಂತರ ಹಬ್ಬಗಳೆಲ್ಲಿದೆ? ಯುಗಾದಿ ಬಿಟ್ಮೇಲೆ ಯಾವ ಹಬ್ಬ ಇದೆ? ಇವತ್ತೇನೋ ವಸಂತ ಪಂಚಮಿ ಸರಿ, ಹೋಳಿ ಹಬ್ಬ ಅದು ಇದು ಸರಿ, ಅಂತ ಒಂದು ವ್ರತಬದ್ಧ ನಿಯಮಗಳು ಯಾವ್ದಿದೆ? ಒಂದ್ 4-5 ಬಾರಿ ವಿಶೇಷ ಸಂದರ್ಭಗಳಲ್ಲಿ ಮದುವೆ ಆದ ದಿನ, ಹುಟ್ಟು ಹಬ್ಬದ ದಿನ, ಮನೆಯ ಹಿರಿಯರ ಸೇವೆ ಹೋಗ್ತೇವೆ. ಸಂಕ್ರಾಂತಿ, ಯುಗಾದಿ, ದೀಪಾವಳಿ, ವರಲಕ್ಷ್ಮಿ, ಗಜಲಕ್ಷ್ಮಿ, ಗೌರಿ, ಅನಂತ, ಷಷ್ಠಿ, ಸ್ಕಂದ, ಈ ತರದ್ ಏನೋ ಒಂದು ಸೇವೆಗೆ ಹೋಗ್ತೀವಲ್ವಾ? ದಯಮಾಡಿ ಹೇಳ್ತಾನೆ, ಯಾವ್ಯಾವ್ದು ಡ್ರೆಸ್ ಹಾಕೊಂಡು ಹೋಗ್ಬೇಡಿ. ಅತಿ ಮುಖ್ಯವಾಗಿ ಒಂದು ವೈದಿಕ ಡ್ರೆಸ್ ಹಾಕೊಂಡು ಹೋಗಿ. ಮುಖ್ಯವಾಗಿ ಪುರುಷರು ಅಂಗವಸ್ತ್ರವಿಲ್ಲದೆ, ಸ್ತ್ರೀಯರಾದ್ರೂ ಸ್ಯಾರಿ ಇರುತ್ತೆ, ಇಲ್ಲ ಒಂದು ಚೂಡಿದಾರ್ ಹಾಕೊಂಡಿರ್ತಾರೆ ಅಮ್ಮಂದ್ರು, ಅದ್ರ ಮೇಲೆ ಒಂದು ದುಪ್ಪಟ್ಟ ಇರುತ್ತೆ, ಡನ್. ನಮಗ ಆ ತರ ಇರಬೇಕು. ಯಾಕೆ ಗೊತ್ತಾ? ಒಂದು ತಪ್ಪು. ತುಂಬಾ ಜನ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಈಗಂತೂ ದೇವಸ್ಥಾನ ಧರ್ಮ ಎಷ್ಟು ಹೆಚ್ಚಾಗಿದೆಯೋ, ಭಕ್ತಿ ಎಷ್ಟು ಹೆಚ್ಚಾಗಿದೆಯೋ, ಭಯ ಎಷ್ಟು ಹೆಚ್ಚಾಗಿದೆಯೋ ಅಷ್ಟೇ ನಿರ್ಭಯ. ದೇವ್ರ ಹತ್ರ ಹೋಗ್ಬಿಟ್ರೆ ಎಲ್ಲ ಸಾರ್ಟ್ ಔಟ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯ. ಅದಕ್ಕೆ ಜಾತ್ರೆ ಎಲ್ಲಿದೆ ಅಂದ್ರೆ ದೇವಸ್ಥಾನದಲ್ಲಿ ಇದೆ. ಮಾಡೋದೆಲ್ಲ ಮಾಡೋದು ದೇವ್ರ ಮುಂದ್ಗಡೆ ಹೋಗಿ ನಿಲ್ಲೋದು, ಇದು ಮಾಡಿಟ್ಕೋಬಿಟ್ಟಿದ್ದೇವೆ. ಇರ್ಲಿ, ಹೋಗ್ತೀರಿ ವೈದಿಕ ಡ್ರೆಸ್ ಅಲ್ಲಿ ಹೋಗಿ. ಒಂದ್ ಪಂಚೆ ಇಲ್ಲ ಒಂದ್ ಪ್ಯಾಂಟ್ ಹಾಕೊಂಡಿದಿರಿ, ಸರಿ ಹಾಕೊಳ್ಳಿ. ಅರ್ಧಂಬರ್ಧ ಪ್ಯಾಂಟು, ಅರ್ಧಂಬರ್ಧ ಶಾರ್ಟ್ಸು, ಅರ್ಧಂಬರ್ಧ ಶರ್ಟು, ಇದೆಲ್ಲ ಹಾಕೊಂಡು ಏನೋ ಒಂದು ಜಿಗಿ ಅಂತ ಹೇಳಿ ಶರ್ಟ್ ಹಾಕೊಂಡು, ಇಲ್ಲೊಂದ್ 4 ಬಟನ್ ಬಿಚ್ಕೊಂಡು, ಇಲ್ಲೊಂದ್ 4 ಚೈನ್ ಹಾಕೊಂಡು, 4 ಬ್ರೇಸ್ಲೆಟ್, ರಿಂಗ್ ಹಾಕೊಂಡು, ಈ ತರದ್ದೆಲ್ಲ ಮಾಡ್ಕೊಂಡು ವೈದಿಕ ದೋಷಗಳು ಮಾಡ್ಕೊಂಡು ಬರಬೇಡಿ. ಬಂದಿರೋರಿಗೆ ಭಗವಂತನ ಮೇಲೆ ಗಮನ ಇರ್ಬೇಕು ವಿನ ನೀವು ಹಾಕೊಂಡಿರೋ ಡ್ರೆಸ್ಸು, ನಿಮ್ಮ ಒಡವೆ, ಪಕ್ಕದವ್ರದ್ದು ಲಿಫ್ಟಿಕ್ಕು, ಇನ್ನೊಂದು ಮೇಕಪ್, ಇನ್ನೊಂದು ವಿಗ್ಗು, ಇನ್ನೊಂದು ಐಫೈ, ಎಷ್ಟು ಸರಳತೆಯಿಂದ ಹೋಗ್ತೀರ ಅಷ್ಟು ಒಳ್ಳೇದು. ಮುಖ್ಯವಾಗಿ ಪುರುಷರು ಅಂಗವಸ್ತ್ರ, ಸ್ತ್ರೀಯರು ಅಷ್ಟು ಒಂದು ಸಣ್ಣ ದುಪ್ಪಟ್ಟ ತರ ಚೂಡಿದಾರ ಹಾಕೊಂಡಿದ್ರೆ ಹಾಕೊಂಡು ಹೋಗಿ. ಸ್ಯಾರಿ, ಭಗವಂತನ ಮೇಲೆ ಗಮನ. ಅತಿ ಮುಖ್ಯವಾಗಿ ತೀರ್ಥ ಕೊಡುವಾಗ ಜಾಗ್ರತೆ ಆಗಿರಿ. ಏನಕ್ಕಂದ್ರೆ ಅಂಗವಸ್ತ್ರ ತಗೊಂಡು ಈ ತರ ಇಟ್ಕೊಂಡು ಕಣ್ಣು ಹೊತ್ಕೊಂಡು ಆ ತೀರ್ಥ ಸೇರಿಸಿ. ಯಾಕೆಂದ್ರೆ ನೀವು ತೆಗೆದುಕೊಳ್ಳುವ ನಿಮಗೇ ಗೊತ್ತಿಲ್ಲದೆ ಆ ತೀರ್ಥ ನೆಲದ ಮೇಲೆ ಬಿದ್ರೆ ನಿಮ್ಮ ಎಲ್ಲಾ ಪುಣ್ಯ ಹೋಯ್ತು. ಇನ್ನಷ್ಟು ಪಾಪಗಳು ಅಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಭಕ್ತರುಗಳ ಪಾಪ ನೀವು ತುಂಬ್ಕೊಂಡ್ ಬರ್ತೀರಿ. ಬೀಳಿಸ್ಕೊಂಡಂತ ತೀರ್ಥದ ಮೇಲೆ ಅವ್ರು ನಡೀತಾ. ಭಗವಂತನ ಮಹಾಪ್ರಸಾದ ಅದು. ಹೌದು, ಪ್ರಸಾದವಾಗಲಿ, ನೈವೇದ್ಯವಾಗಲಿ, ತೀರ್ಥವಾಗಲಿ ಒಂದು ಅಣುವಷ್ಟು ಕೆಳಗಡೆ ಬಿದ್ದರೆ ಕೆಲವರು ನೋಡ್ಬೇಕು, ಘಟ 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 ಘಟ. ಮಕ್ಕಳಿಗೂ ಅದಕ್ಕೆ ನಾವ್ ಹಿಡ್ಕೊಂಡು ಕುಡಿಸ್ಬೇಕು ಈ ತರ. ಅದಕ್ಕೆ ಅದನ್ನ ಇಟ್ಕೊಳ್ಳೋದು. ಅದಕ್ಕೆ ಬೀಳಬಾರ್ದು ಅಂತ ತೀರ್ಥ ತಗೊಂಡು ಹಾಗೇ ಮೆಲ್ಲಗೆ ಈಗ ನೆತ್ತಿಗೆ, ಯಾ ಪರಂಧಾಮ ನನ್ನ ನೆತ್ತಿ ಮೇಲಿರ್ಲಿ ನಿನ್ನ ಆಶೀರ್ವಾದ ಅಂತ. ಇದನ್ನ ತಿಳ್ಕೊಳ್ಳದೆ ಹೋಗೋದು ದೇವಸ್ಥಾನದಲ್ಲಿ. ಅವರು ಕೆಲವ್ರು ನೋಡ್ಬೇಕು, ಸೌಟು ಇದಾಗ ಹೋಯ್ತಾರೆ ಪುಣ್ಯಾತ್ಮರು. ಅವನಿಗೆ ಆಗಮಶಾಸ್ತ್ರದ ಪರಿಧಿಯೂ ಗೊತ್ತಿಲ್ಲ. ಹೌದು, ಮಾಡೋದು ಮಾಡ್ದ, ಆತನಿಗೇನೋ ಒಬ್ಬನಿಗೆ ಶಾಪ. ನಮಗ್ ಹಂಗಲ್ಲ, 100 ಜನರಲ್ಲ, ಲಕ್ಷಾಂತರ ಜನರು ಬಂದು ಹೋಗ್ತಕ್ಕಂಥ ಆಲಯ ಅದು. ನೆನಪಿಟ್ಕೊಳ್ಳಿ, ಮಹಾ ಆಗಮಶಾಸ್ತ್ರದಿಂದ ನಿರ್ಮಿತವಾಗಿರತಕ್ಕಂಥ ಪ್ರಣವ ಶಕ್ತಿಗಳನ್ನ ಆ ಒಂದು ವೇದಗಳ ಆ ಒಂದು ಶಬ್ದಗಳ ಮುಖೇನ, ಶ್ರುತಿಯ ಮುಖೇನ, ಮಂತ್ರಗಳ ಮುಖೇನ, ಪೂಜೆಗಳ ಮುಖೇನ ನಿರ್ಮಿತವಾಗಿರ್ತಕ್ಕಂಥ ವಿಶೇಷವಾದಂಥ ಓಂಕಾರ ಸ್ವರೂಪದ ಶಕ್ತಿಗೆ
ಪೀಠಗಳು, ಎಲ್ಲಿಯೂ ಇಲ್ಲದ ನೆಮ್ಮದಿ, ಸಮಾಧಾನ, ಶಕ್ತಿ, ಚೈತನ್ಯ ಒಂದು ಆಲಯಕ್ಕೆ ಹೋಗ್ತಿದ್ದಾಗೆ ನಮಗ್ ಸಿಗುತ್ತೆ. ಅಂಥದ್ದು ಆ ಮಹಾಪ್ರಸಾದ ತೀರ್ಥ ತಗೊಳ್ಳುವಾಗ ಜಾಗ್ರತೆ. ಒಂದು ಅಣುವಷ್ಟು ಕೂಡ ಕೆಳಗಡೆ ಬೀಳದ ಹಾಗೆ ನೋಡಿಕೊಳ್ಳಿ. ನರಕ ಅನ್ನೋದಿಲ್ಲ ಅಂದ್ರೆ ಇಲ್ಲೇ ನೋಡ್ತೀವಿ. ಏನು ಮಾಡಿದರೂ ಏಳಿಗೆ. ನಿಮ್ ಜಾತಕದಲ್ಲಿ ಅದ್ಭುತವಾದಂತ ಗುರು ಉಚ್ಚ, ಶನಿ ಉಚ್ಚ, ಇನ್ನೊಂದು ಉಚ್ಚಿಬ್ಬಿಸ್ಬಿಡ್ತಾನೆ. ದಶಾಭುಕ್ತಿ ಚೆನ್ನಾಗಿದೆ. ಏನಿದ್ದರೂ ನರಕ ಅನ್ನೋದು 1000 ವರ್ಷದ ನರಕ ಇಲ್ಲೇ ನೋಡ್ತೀವಿ ಪ್ರಾಪ್ತಿ. ಜನ್ಮದಲ್ಲಿ ಏಳಿಗೆ ಆಗೋಗ್ಬಿಡಲ್ಲ. ಜನ್ಮಾಂತರ ಶಾಪ ಈ ಒಂದು ತಪ್ಪಿನಿಂದ. ದಯಮಾಡಿ ಹೇಳ್ತಾನೆ, ಜಾಗ್ರತೆ ಮೇಲೆ. ಗೊತ್ತಿಲ್ಲ ಹೋಗ್ಬೇಡಿ. ಹೋದಾಗ ಈ ಎಚ್ಚರಿಕೆ ತಗೊಳ್ಳಿ. ಹೆಂಗಂದ್ರೆ ಹಂಗೆ ತೀರ್ಥನ ಕೆಳಗಡೆ ಬೀಳಿಸ್ಕೊಂಡು ಪ್ರಸಾದನ ಕೆಳಗಡೆ ಬೀಳಿಸ್ಕೊಂಡು, ಪತ್ರೆಯನ್ನ ಕೆಳಗಡೆ ಬೀಳಿಸ್ಕೊಂಡು ಸೇವಿಸ್ತೇವೆ. ನಮ್ಮ ಇಷ್ಟಕ್ಕೆ, ನಿಮ್ಮ ಇಷ್ಟ ಅದ್ರ ಮೇಲೆ. ಇಲ್ಲ ಮಾಡಬೇಡಿ. ನಾನು ಅದನ್ನೇ ಹೇಳ್ತಿರ್ತೇನೆ. ದೇವರ ಪೂಜೆ ಕೆಲವೊಂದು ನಿಯಮಗಳಿದಾವಲ್ಲ, ಸಾಮಾನ್ಯರಿಗಲ್ಲ. ಮಾಡೋದು ಮನೇಲಿ ಮಾಡಿ. ಮನೇಲಿ ನಿಮ್ಗೆ ಗೊತ್ತಿದ್ದ ಸೇವೆ ಮಾಡಿ. ಹೋಗ್ತೀನಿ ಅಂದ್ರೆ ಒಂದು ಆಲಯ, ಇದೇ ತರದ ಡ್ರೆಸ್ಸು, ಬದ್ಧತೆ, ಸಿದ್ಧತೆ, ಒಪ್ಪಿಗೆ. ನಡಿಯೋ ನನ್ ಬಲ ಇದೆ. ನೆನ್ಪಿಟ್ಕೊಳ್ಳಿ, ಆಗ್ಲೇ ಕೊಡಲ್ಲ ದೈವ ಕಾದಿದ್ದು ಕೊಡುತ್ತೆ. ದೈವ ಅದಕ್ಕೆ ದುರ್ಯೋಧನನಿಗೆ 13 ವರ್ಷ ಕಾದಿದ್ದು ಹೊಡಿತು. 13 ವರ್ಷ ನೆನಪಿಟ್ಟುಕೊಳ್ಳಿ. ಸುಮ್ಮನೆ ಅಲ್ಲ. ದೈವಕ್ಕೆ ಕಾಯೋದು ಗೊತ್ತಿದೆ, ನಮಗ್ ಕಾಯೋದು ಗೊತ್ತಿಲ್ಲ. ಅಧರ್ಮವೂ ಕಾದಿದ್ದು ಬಡಿಯುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಕೆಟ್ಟದ್ದು ಕೂಡ ಕಾದಿದ್ದು ಬಡಿತಕ್ಕಂತ ಒಂದು ಭಾವ. ಜಾಗರೂಕತೆ. ಜನ್ಮಾಂತರ ತಪ್ಪು, ಜನ್ಮದಲ್ಲಿ ಈ ತಪ್ಪಾಗಬಾರದು. ಅದಕ್ಕೋಸ್ಕರ ಈ ತರ ವೈದಿಕ ಡ್ರೆಸ್ ಹೋದಾಗ ಆಟೋಮೆಟಿಕ್ಲಿ ನಮಗೆ ಗೊತ್ತಿದೆ ಹಿಂಗ್ ಬಂದ್ಬಿಡುತ್ತೆ. ತಲೆಬಾಗಿ ಹಿಂಗ್ ತಗೋತೀವಿ. ತಲೆಬಾಗಿ ಅಷ್ಟೇ ಈ ರೀತಿ ಮಾಡ್ಕೋತೀರಿ ಅಂತ ಅನ್ಕೋತಾನೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಗುರುವಾರ, ಪಂಚಮಿ, ಭರಣಿ ನಕ್ಷತ್ರ ಪ್ರಭಾವ. ಸೂಪರ್. ದೇವಿ ಪಂಚಮಿ ಅನ್ನತಕ್ಕಂಥದ್ದು. ಅದರಲ್ಲೂ ಪಂಚಮಿ ಬಂದಾಗ, ಭರಣಿ ಪಂಚಮಿ, ಮುಖ್ಯವಾಗಿ ಪಂಚಮಿ ಬಂದಾಗ ಒಂಥರ ರಕ್ಷಾ ಪಂಚಮಿ ಅನ್ನತಕ್ಕಂಥ ಒಂದು ಭಾವ ಮಕ್ಕಳೇ ವಿಶೇಷವಾಗಿ ಇರ್ಲಿ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರ್ದ್ರಾ ನಕ್ಷತ್ರ, ಪುಷ್ಯ ನಕ್ಷತ್ರ, ಮಖಾ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ. ವಿಶೇಷವಾದಂಥ ತಾರಾಬಲ ಇರತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ಚಂದ್ರಬಲ ಯಾವ್ಯಾವ ರಾಶಿಗೆ ಆ ಇರುವ ಮನೆಯಿಂದ ಫಲವನ್ನ ಕೊಡ್ತಾನೆ ಅಂತಕ್ಕಂಥದ್ದು ನೋಡೋಣ. ಮೊದಲಿಗೆ ಮೇಷರಾಶಿ. ಚಂದ್ರ ತನ್ನ ಮನೆಯಲ್ಲೇ ಶುಕ್ರನ್ ಭಾವ, ಶುಕ್ರ ಲಾಭಸ್ಥಾನ, ಸಪ್ತಮಾಧಿಪತಿ, ಧನಾಧಿಪತಿ. 100% ಹೇಳ್ತಾನೆ ಮೇಷರಾಶಿಯವರಿಗೆ ಇವತ್ತೊಂದು ಶುಭ ಸುದ್ದಿ. ತುಂಬಾ ಜನ ಗ್ಯಾರಂಟಿ ಮೆಸೇಜ್ ಹಾಕ್ತೀರಿ. ಏನೋ ಒಂದು ಪ್ರೀತಿ ಪಾತ್ರರನ್ನಾದರೂ ಭೇಟಿ ಆಗತಕ್ಕಂಥದ್ದು. ಒಳ್ಳೆ ಊಟ, ಒಳ್ಳೆ ಮಾತು, ಒಳ್ಳೆ ಆಲೋಚನೆ, ಒಳ್ಳೆ ಚಿಂತನೆ, ಒಳ್ಳೆ ಕೆಲಸ, ಒಳ್ಳೆ ಕಾರ್ಯ. ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿತ ಕೆಲಸ, ಮೇಕಪ್ಪು, ಆರ್ಟಿಸ್ಟು, ಅಲಂಕಾರ, ಒಪ್ಪ, ಓರಣ, ಈ ತರದ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿರೋರು ತುಂಬಾ ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ವೃಷಭ ರಾಶಿ.
ಶುಕ್ರ ಚೆನ್ನಾಗಿದ್ದಾನೆ. ಉಚ್ಚ ಸ್ಥಾನದ ಹತ್ರ ಇದ್ದಾಗ ಹೆಚ್ಚು ಕೊಡ್ತಾನೆ ನೋಡಿ. ಇದ್ದಾಗ ಕೊಡೋದು ಬೇರೆ, ಆ ಬರೋವಾಗ ಆಗೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ನಾಳೆ ಅವಾರ್ಡ್ ಅಂತೆ, ನಾಳೆ ರಿವಾರ್ಡ್ ಅಂತೆ, ನಾಳೆ ಪೆನಾಲ್ಟಿ ಅಂತೆ, ನಾಳೆ ಬಂಧನವಂತೆ, ನಾಳೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂದ್ರೆ ಇವತ್ತಾಗೋ ಒಂದು ಟೆನ್ಷನ್ ಎಕ್ಸೈಟ್ಮೆಂಟ್ ಇದೆಯಲ್ಲ, ಆ ಸ್ಥಾಯಿಲಿ ಶುಕ್ರ ಕುಳಿತು ಬಿಟ್ಟಿರ್ತಕ್ಕಂಥ ಒಂದು ಭಾವ. ಅದರಿಂದ ವೃಷಭ ರಾಶಿಗೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಮಾಡ್ಕೋತೀರಿ. ಮನೆ, ಕುಟುಂಬ, ಮಕ್ಕಳು, ಜವಾಬ್ದಾರಿ, ಆರೋಗ್ಯ, ಪ್ರಯಾಣ, ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಾಬಟ್ಟೆ ಖರ್ಚುಗಳು ಮಾಡ್ಕೊಬಿಡ್ತೀರಿ. ನೋಡ್ಕೊಂಡು ಬಂಗಾರ ಬೆಳ್ಳಿಯ ಆಭರಣ ವರ್ತಕರು, ಕೆಲಸ ಕಾರ್ಯ, ಬಿಸ್ನೆಸ್, ಇನ್ವೆಸ್ಟ್ಮೆಂಟ್ ಅನ್ನತಕ್ಕಂಥದ್ರಲ್ಲಿ ಇರತಕ್ಕಂಥವರಿಗೆ ಪರಿಶ್ರಮವಿದ್ದರೂ ಅನುಕೂಲ ದಿನ. ಮಿಥುನ ರಾಶಿ, ವಾವ್, ನಿಮಗೂ ಅಷ್ಟೇ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಸ್ವಲ್ಪ ಶುಕ್ರ ನಕ್ಷತ್ರ ಆಗಿರೋದ್ನ ಗುರು ನಕ್ಷತ್ರ ಪುನರ್ವಸುಗೆ ಒಂಚೂರು ತೊಳಲಾಟ. ಯಾಕಂದ್ರೆ ಶುಕ್ರ ಬಂದು ಏನ್ ಗೊತ್ತರ, ಭೋಗ, ಅಂದ, ಚಂದ. ಹೌದು, ವಯಸ್ಸಿಗೆ ಬಂದ ಹುಡುಗರು ಹುಡುಗಿಯರು ನೋಡಿ, ಗುರುವಿನ ಮಾತು ಕೇಳೋಲ್ಲ, ಮನೆಯವ್ರ ಮಾತು ಕೇಳೋಲ್ಲ, ಹಿರಿಯರ ಮಾತು ಕೇಳೋಲ್ಲ, ಆಲೋಚನೆ ಇರೋಲ್ಲ. ಶುಕ್ರನ್ ಭಾವ ಏನು ಆ ಡ್ರೆಸ್ ಚೇಂಜ್ ಮಾಡೋದೇನು, ಮೇಕಪ್ ಮಾಡ್ಕೊಳ್ಳೋದೇನು, ಹಿಂಗನ್ನೋದೇನು, ಇನ್ನೊಂದೇನು ಕಾಣಿಸೋಲ್ಲ. ಶುಕ್ರ ಹಾಗೆ. ಶುಕ್ರ ಅಂದಕ್ಕೆ ಪ್ರಾಮುಖ್ಯತೆ, ಗುರು ಜ್ಞಾನಕ್ಕೆ ಪ್ರಾಮುಖ್ಯತೆ. ಅದರಿಂದ ಗುರು ನಕ್ಷತ್ರದವ್ರಿಗೆ ಒಂಚೂರು ತೊಳಲಾಟ ಇರತಕ್ಕಂಥದ್ದು ಬಿಟ್ರೆ, ಮಿಥುನ ರಾಶಿಯವರಿಗೆ ಅದರಲ್ಲೂ ಆಟೋ ಕನ್ಸಲ್ಟೆಂಟ್, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಗೋಲ್ಡ್ ಟ್ರೇಡಿಂಗ್, ಸಿಲ್ವರ್ ಟ್ರೇಡಿಂಗ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಟ್ರಾವೆಲ್ಸು, ಕಸ್ಟಮರ್ ಸರ್ವಿಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ, ಕೇಂದ್ರ ಸ್ಥಾನದಲ್ಲಿ ಗಜಕೇಸರಿ ಯೋಗ. ಶುಕ್ರ ಅಷ್ಟಮ, ಅನಗತ್ಯ ಖರ್ಚು, ಸುಖಕ್ಕೋಸ್ಕರ ಖರ್ಚು, ಅಭಿವೃದ್ಧಿಗೋಸ್ಕರ ಖರ್ಚು, ಆನಂದಕ್ಕೋಸ್ಕರ ಖರ್ಚು. ಕೆಲವರು ಇರ್ತಾರೆ, ಜಾತಕ ನೋಡ್ತಿರ್ತಾನೆ ಅಲ್ವಾ, ಗುರುಜಿ ಐ ನೀಡ್ ಅ ಲಕ್ಸುರಿ, ಯು ವಿಲ್ ಲೂಸ್ ದಿಸ್. ನೀವು ಕಳ್ಕೋತಿರಿದು. ದೈವ ಒಂದನ್ನ ತುಂಬಾ ಲಕ್ಸುರಿ ಸ್ಟೇಟಸ್ ಅದು ಇದು ಅಂತ ಇರ್ತಕ್ಕಂಥವ್ರು ಎಲ್ರೂ ಮುಖೇಶ್ ಅಂಬಾನಿ ತರ ಇರ್ಲಿಕ್ಕಾಗಲ್ಲ. ದ ಜೆಂಟಲ್ಮ್ಯಾನ್ ತಮಾಷೆ ಏನ್ ಗೊತ್ತಾ, ತನ್ನ ಮನೆಯಲ್ಲೇ ಆಫೀಸ್ ಮಾಡ್ಕೊಬಿಟ್ಟಿದ್ದಾನೆ, ಎತ್ತರದ ಮನೆಯಲ್ಲಿ ಮನೆ ಇದ್ದಾನೆ, 27ನೇ ಫ್ಲೋರ್ 28ನೇ ಫ್ಲೋರ್ ಅಲ್ಲೂ ಮನೆ ಮಾಡಿ ಇಟ್ಕೊಬಿಟ್ಟಿದ್ದಾನೆ. ಕೆಳಗಡೆ ಪೂರ್ತಿ ಆಫೀಸ್ಗಳೇ, ಲಿಫ್ಟ್ ಹತ್ಕೊಂಡು ಫಸ್ಟ್ ಫ್ಲೋರ್ ಬಾ ಒಂದ್ ಕಂಪನಿ, ಸೆಕೆಂಡ್ ಫ್ಲೋರ್ ಬಾ ಒಂದ್ ಮ್ಯಾನೇಜರ್, ಥರ್ಡ್ ಫ್ಲೋರ್ ಬಾ ಒಂದ್ ಮ್ಯಾನೇಜರು, ಬ್ಯೂಟಿಫುಲ್. ಎಲ್ಲೋ ದೂರ ಹೋಗ್ಬೇಕು ಅಂತಲ್ಲ, ಎಲ್ರಿಗೂ ಆಗೋಲ್ಲ ಆತರ. ಸುಖ ಬೇಕು ಅಂತ ಹೇಳಿದ್ರೆ ದುಃಖಕ್ಕೆ ಒಪ್ಕೋಬೇಕು, ಭೋಗ ಬೇಕು ಅಂತ ಹೇಳಿದಾಗ ಕೆಲವೊಂದು ಕಳ್ಕೋಬೇಕು. ಚೆನ್ನಾಗಿ ಕುಡಿದು ನಶೆ ಇರ್ಬೇಕು ಅಂದ್ರೆ ಲಿವರ್ ಡ್ಯಾಮೇಜ್ ಆಗೋದಕ್ಕೆ ರೆಡಿ ಆಗ್ಬೇಕು. ಚೆನ್ನಾಗಿ ಜೂಜಾಡ್ಬೇಕು ಗುರುಗಳೇ, ಜೂಜಾಡ್ಬೇಕು, ಕೆಸಿನೋಗ್ ಹೋಗ್ಬೇಕು, ಕಳ್ಕೊಳಕ್ ರೆಡಿ ಇರ್ಬೇಕು. ಸರಿ ಲಂಚ ತಗೋಬೇಕು ಗುರುಗಳೇ ಅಂದ್ರೆ ಕಂಬಿ ಎಣಸೋಕ್ ರೆಡಿ ಇರ್ಬೇಕು. ನಾನ್ ದೊಡ್ಡ ಹೆಸರು ಪಡಿಬೇಕು, ರಾಜಕಾರಣಿ, ಉಗಿಸ್ಕೊಳಕ್ಕೂ ರೆಡಿ ಇರ್ಬೇಕು. ಫೀಟ್ ಹೋಯ್ತು, ಮರ್ಯಾದೆ ಹೋಯ್ತು, ಅಯ್ಯಪ್ಪ ನಮ್ಮ ಕೈಯಲ್ಲಿ ಆಗಲ್ಲಪ್ಪ. ಭಾರಿ ಕಷ್ಟ ರಾಜಕಾರಣ. ಎಲ್ರತ್ರನು ನೋಡಿ, ಮನೆ ಯಾರೋ ಪುಣ್ಯಾತ್ಮ ಮಾತಾಡ್ಬಿಟ್ಟಿದ್ದಾನೆ, ಯೋಚನೆ ಮಾಡಿ ನೋಡಿ ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕು ಅಂತಕ್ಕಂಥದ್ದು. 100 ರೂಪಾಯಿ ಅವನು ಯಾರೋ ಕೊಟ್ಟಿದ್ದಾನಲ್ಲ ಡಿಸ್ಕೌಂಟ್ ಗ್ಯಾಸ್ಗೆ, ಅವನನ್ನ ಏನ್ ಮಾಡ್ಬೇಕು ಗೊತ್ತಾ ಅಂತ ಅದಕ್ಕೆ ಮುಂದಕ್ಕೆ ಇನ್ನೊಂದು ಹೇಳ್ಬಿಟ್ಟಿದ್ದಾನೆ. ನಿನ್ ಜೀವಮಾನದಲ್ಲಿ ನಿನ್ನ ಏರಿಯಾನಲ್ಲಿ ಇರ್ತಕ್ಕಂಥ ಅಷ್ಟೂ ಜನ ಹೆಣ್ಮಕ್ಳಿಗೆ ಒಂದು 500 ರೂಪಾಯಿ ಡಿಸ್ಕೌಂಟ್ ನೀನ ಕೊಡಪ್ಪ, ನಿಭಾಯಿಸು. ನಿನ್ಗೆ ಯಾಕೆ ಕೊಡೋದಿಲ್ವಾ? ಅನುದಾನ ಅಂತ ಹೇಳ್ಬಿಟ್ಟು 5 ಕೋಟಿ 10 ಕೋಟಿ 20 ಕೋಟಿ ತಗೋಬರ್ತೀರಲ್ವಾ, ಮಾಡು. ಒಂದು ಲೈಬ್ರರಿ ಇರೋ ಗೌರ್ಮೆಂಟ್ ಸ್ಕೂಲ್ನೆಲ್ಲ ಹೈಯರ್ ಇದಾಗಿ ಮಾಡು. ಎಲ್ಲಾ ಮನೆಗೂ ಫ್ರೀ ಗ್ಯಾಸ್ ಕೊಡು ನೀನು. ಎಲ್ಲರ ಮನೆಗೂ ರೇಷನ್ ಫ್ರೀ ಕೊಡು, ನಾವು ರೆಡಿ ಇದ್ದೇವೆ ಕೊಡೋಕೆ. ಅಕ್ಕಿ, ಬೇಳೆ, ಬೆಲ್ಲ ಎಲ್ಲ ತಗೊಂಡ್ ಫ್ರೀ ಕೊಡು. ಯಾರು ಕೊಡ್ತಿದ್ದಾರೆ, ನಿಮ್ಗೆ ಇಷ್ಟ ಇದ್ರೆ ನೋಡಿ, ಅದನ್ನೇ ಹೇಳೋದು. ಅವ್ರು ಉಗಿಸ್ಕೊಳ್ಳೋಕ್ಕೂ ರೆಡಿ.
ಸನ್ಮಾನ ಮಾಡಿಸ್ಕೊಳ್ಳೋಕ್ಕೂ ರೆಡಿ. ನಮ್ಮ ಕೈಲಾಗಲ್ಲಪ್ಪ, ಆ ಪಾರ್ಟಿ ಸುಖ ಬೇಕು ಅಂದ್ರೆ ಈ ಪಾರ್ಟಿನೂ ತಗೋಬೇಕು. ಇರುವುದ್ರಲ್ಲಿ ಅಚ್ಚುಕಟ್ಟಾಗಿ ಇರ್ತೀವಿ ಅಂದ್ರೆ ನಮ್ಮ ಅಪ್ಪನಾಗಿ ಇರ್ಬೇಕು. ನಮ್ಮ ಅಪ್ಪ ಜೀವಮಾನದಲ್ಲಿ ಸಾಲ ಮಾಡಿಲ್ಲ. ಅಯ್ಯೋ ಏನು ನಾನ್ ತಗೊಂಡಿದ್ದೀನಿ ಸಾಲ, ಇದು ಪರಮ ಸತ್ಯ. ಬೈದ್ಬಿಟ್ಟೆ ಹೇಳೋರು, ನಿನ್ನ ಕೈಗೆ ದುಡ್ಡು ಕೊಟ್ರೆ ನೀನ್ ಕೊಡಲ್ಲಪ್ಪ ಅಂತ. ಅಯ್ಯೋ ನಾನ್ ಕೊಡ್ಬೇಕು, ಲಕ್ಷಗಳು ಕೊಡ್ಬೇಕು ನಮ್ ತಂದೆಗೆ. ಹಂಗು ಮೊನ್ನೆ ಏನೋ ಒಂಚೂರು ಉಳಿಸಿ ಬೈಸ್ಕೊತೀನಿ, ಇಷ್ಟು ವರ್ಷ ಆಯ್ತು ಅಂತ ಮೆಲ್ಲಿಗೆ ಅಂದ್ರೆ ಬೇಡ ಇಟ್ಕೋ, ಅಷ್ಟೇ. ಸುಖ ಬೇಕಂದ್ರೆ ಉಗಿಸ್ಕೋಬೇಕು. ಸಾಲ ಮಾಡಿದ ಮೇಲೆ ಉಪ್ಪು ಖಾರ ಹಾಕಿಸ್ಕೋಬೇಕು. ಮಾತಾಡೋಗಿಲ್ಲ. ಇವತ್ತು ಕರ್ಕಾಟಕ ರಾಶಿ ಆ ರೀತಿ ಯಾವುದೋ ಸುಖ, ಹೆಸರಿನ ಸುಖ, ಅಧಿಕಾರದ ಸುಖ, ಪದವಿ ಸುಖ ಒಂಚೂರುವರೆ, ಅಷ್ಟೇ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಸಿಂಹರಾಶಿ ಕೇಳಲೇಬೇಡಿ, ಪರಮಪೂರ್ಣ ಸುಖ ನಿಮಗೆ. ಅರೆ ಭಾಗ್ಯದಲ್ಲಿ ಚಂದ್ರ, ಶುಕ್ರನ್ ಸಾರ, ಶುಕ್ರ ಬೇರೆ ನೇರೆ. ಓ ಮದುವೆ ಆಗದವ್ರಿಗೆ ಮದುವೆ, ಮನೆ ಇಲ್ಲದವ್ರಿಗೆ ಮನೆ, ವಾಹನ ಇಲ್ಲದವ್ರಿಗೆ ವಾಹನ, ಅಧಿಕಾರ ಇಲ್ಲದವ್ರಿಗೆ ಅಧಿಕಾರ, ಡಬಲ್ ಸ್ವೀಟು ಬರುತ್ತೆ. ಅಯ್ಯೋ ನಾನು ಯಾವಾಗ್ಲೂ ಹೇಳ್ತಾನೆ, ಇರೋ ಒಂದು ಸ್ವೀಟ್ ತಿಂದೇ ಜೀರ್ಣಿಸ್ಕೊಳಕ್ಕಾಗದೆ ಡಯಾಬಿಟಿಸ್ ಮಾಡಿಟ್ಕೊಬಿಟ್ಟಿದ್ದೀವಿ, ಇನ್ಯಾವುದು ಸ್ವೀಟ್. ಅರ್ಥ ಆದವ್ರಿಗೆ ಅರ್ಥ ಆಯ್ತು ಅಂತ ಅನ್ಕೋತಿದ್ದೆ. ಕೆಲವರು ಹಾಗೆ ಏನ್ ಹೇಳಿದ್ರು ಕೂಡ ಇದಾನೆ. ನಾನು ಜಾತಕಗಳು ನೋಡ್ತೀನಿ, ನಗ್ತಾ ಇರ್ತೇನೆ, ತಮಾಷೆ ಅನ್ಸ್ತಿರುತ್ತೆ ಒಳಗಡೆ. ಇದು ಕಣ ಬಿಡ್ರು ಅದಾಗೆ. ಕರ್ಮದಂತೆಯೇ ಬುದ್ಧಿ, ಬುದ್ಧಿಯಂತೆಯೇ ಲಾಭ ನಷ್ಟ. ಜಗತ್ತಿನಲ್ಲಿಯೇ ಇನ್ನೊಂದ್ ದಿನ ಹೇಳ್ತೇನೆ, ಅತ್ಯಂತ ರಸಿಕ ರಾಶಿ ಅಂದ್ರೆ ಸಿಂಹರಾಶಿಯೇ. ತುಂಟು ರಾಶಿ ನೋಡ್ರಿ, ಅನುಭವಿಸಕ್ಕೂ ಯೋಗ ಪಡ್ಕೊಂಡ್ ಬಂದಿರ್ಬೇಕು. ಸಿಂಹಕ್ಕಿದೆ ಇವತ್ತು ಅಂಥದ್ದು. ಹಾಗಂತ ಹೇಳ್ಬಿಟ್ಟು ಪೂರ್ತಿ ಏನೇನೋ ಮಾಡ್ಕೋಬೇಡಿ. ದೈವ ಹಾಗೆ ನಮ್ಮನ್ನೊಮ್ಮೊಮ್ಮೆ ಪರೀಕ್ಷಿಸುತ್ತೆ. ಗ್ರಹಗಳು ಇವನ್ ಏನ್ ಮಾಡ್ತಾನೆ, ಇಷ್ಟ ಹಣ್ಣು ಕೊಟ್ರೆ ಬಕಾಸುಂತರ ತಿಂದು ಅಜೀರ್ಣ ಮಾಡ್ಕೊಳ್ಳೋದಷ್ಟೇ. ಜಾಗ್ರತೆ ಅದೊಂದು. ಇನ್ ಮಿಕ್ಕಂತೆ ಎಲ್ಲಾ ಚೆನ್ನಾಗಿದೆ, ಗೋ ಎಟ್. ಕಲಾವಿದರಾಗಿದ್ರಿ ಅಂತೂ ತುಂಬಾ ದೊಡ್ಡ ಹೆಸರು, ಕೀರ್ತಿ, ಪ್ರತಿಷ್ಠೆ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಸ್ವಲ್ಪ ಒದ್ದಾಟ, ತೊಳಲಾಟ, ಗಾಂಭೀರ್ಯವ, ಸ್ಟೇಟಸ್. ನೋಡಿ ಸ್ಟೇಟಸ್ಸು ಎಷ್ಟು ಅಂತ ತುಂಬಿಸ್ತೀರಿ, ಅದ ಹೇಳ್ತಲೇ ಇರುತ್ತೆ. ಇನ್ನೊಂದು ಬ್ರೇಸ್ಲೆಟ್ ಹಾಕು, ಇನ್ನೊಂದು ಉಂಗುರ ಹಾಕು, ಇನ್ನೊಂದು. ಮೊನ್ನೆ ಯಾರೋ ಅದೆಷ್ಟೋ ಕೆಜಿದು ಶರ್ಟ್ ಹಾಕೊಂಡಿದ್ದಾನಪ್ಪ, ಬಂಗಾರದ ಶರ್ಟು. ವಾ ಎಲ್ಲರೂ ಹೇಳ್ತಿದ್ರು ನನ್ನ ಆತ್ಮೀಯರು. ನಾ ಹೇಳಿದೆ ಪಕ್ಕದಲ್ಲಿರೋ ಗನ್ಮ್ಯಾನ್ಗಳು ನೋಡಿ ಅಂದೆ. 5 kg ಬಂಗಾರದ ಶರ್ಟ್ ಹಾಕೊಂಡಿದ್ದೇನೆ, ಅದ್ರ ಮಾಡೋಕ್ 1 kg ಬಂಗಾರ ಹೋಗಿರುತ್ತೆ. ಅಂದ್ರೆ 6 kg. ಇವತ್ತೊಂದು kg ಹೆಚ್ಚು ಕಡಿಮೆ 60-65 ಲಕ್ಷ ಇದೆ ಅಂದ್ರೆ 3.5 ಕೋಟಿ. ಪಕ್ಕದಲ್ಲಿ ಗನ್ಮ್ಯಾನ್ ಬೇಕಾ 6.5 ಕೋಟಿ ರೂಪಾಯಿ ಶರ್ಟ್ ಹಾಕೊಂಡು? ಹುಚ್ಚ ಅವನು, ತಲೆಕೆಟ್ಟು ಅವನು. ಅವನಿಗೆ ಗೊತ್ತಿಲ್ಲ ಈ ಪ್ರಕೃತಿಯ ವಿಸ್ಮಯಕಾರಿ ಶಕ್ತಿ. ಅಳತೆಗೆ ಮೀರಿದ ಆಸೆ, ಅಳತೆಗೆ ಮೀರಿದ ಭೋಗ, ಅಳತೆಗೆ ಮೀರಿದ ಅಧಿಕಾರ, ಅಳತೆಗೆ ಮೀರಿದ ಪ್ರೀತಿ, ಅಳತೆಗೆ ಮೀರಿದ ಕ್ರೋಧ, ಅಳತೆಗೆ ಮೀರಿದ ದ್ವೇಷ, ಅಳತೆಗೆ ಮೀರಿದ ಆಸೆ, ಅಳತೆಗೆ ಮೀರಿದ ಕಾಮ, ಅಳತೆಗೆ ಮೀರಿದ್ದು, ಅಳತೆಗೆ ಮೀರಿದ ವೈರಾಗ್ಯ ಕೂಡ ದೋಷವೇ. ವೈರಾಗ್ಯ ಇರಬೇಕು. ಹಾಗಂತ ಹೆಂಡತಿ ಮಕ್ಳಿಗೆ ಉಪವಾಸ ಹಾಕಿ ಬಿಟ್ಬಿಟ್ಟು, ಅಮ್ಮ ಅಪ್ಪನ್ ಬಿಟ್ಬಿಟ್ಟು ಅಂತ ನಿರಾಸೆ ಯಾಕ್ರಿ ಪಡ್ಬೇಕು. ಮೊನ್ನೆ ಮೆಡಿಸಿನ್ ಓದಿರೋ ಮಗು ಇನ್ನೊಂದು ಇಂಟರ್ನ್ ಮುಗಿದ್ ಬಿಡ್ತಾನೆ. ಅಲ್ಲಿ ಬರ್ದಿದ್ದಾನೆ ಗ್ರಹಣ ದೋಷಂ, ಮಾನಸಿಕವಾಗಿ ತಗೋಬಿಟ್ಟಿದ್ದಾನೆ. ಎಲ್ರಿಗೂ ಒಂದ್ ಶಕ್ತಿ ಇಷ್ಟು ಕೊಟ್ಟಿರ್ತಾನೆ. ಕೆಲವ್ರು ತುಂಬಾ ಕೆಳಗ್ ತಗೊಂಡೋಗ್ಬಿಡ್ತಾರೆ, ಕೆಲವರು ಮೇಲಕ್ ತಗೊಂಡೋಗ್ಬಿಡ್ತಾರೆ. ಅತಿರೇಕ ಇಲ್ಲ ಕೆಳಗಡೆ ತಗೊಂಡೋಗ್ಬಿಟ್ಟಿದ್ದಾನೆ ನಮ್ಮ ಮಗು. ಕನ್ಯಾ ರಾಶಿ ಆ ತರದ್ದಿರುತ್ತೆ. ಎಚ್ಚರಿಕೆ. ಅಳತೆಗೆ ಮೀರಿದ್ದು ಇಲ್ಲ ಅಳತೆಗೆ ಕಡಿಮೆ ಇರೋದು ಬೇಡ. ನನ್ನ ಯೋಗ ಪಡೆದಷ್ಟು, ಯೋಗಿ ಪಡೆದಿದ್ದು ಯೋಗ್ಯತೆ, ಜೋಗಿ ಪಡೆದಿದ್ದು ಜೋಗ್ಯತೆ. ಅಷ್ಟೇ 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 ಅಷ್ಟೇ. ತೀರಾ ನೆತ್ತಿಗೆ ಹತ್ತಿಸ್ಕೋಬಾರ್ದು. ಸೊ ಅಳತೆಗೆ ಮೀರಿದ್ದು ಇವತ್ತು ಬಯಸ್ತೇ ಇದ್ರೆ ಕನ್ಯಾ ರಾಶಿ ಬ್ಯೂಟಿಫುಲ್.
ತುಲಾ ರಾಶಿ, ನೀವ್ ಯಾಕ್ರಿ ಅಳತೆನಲ್ಲಿ ಬದುಕ್ತೀರಿ ಇವತ್ತು? ಹಾಗಿಲ್ಲ ಗಮ್ಮ, ನೀವು ಈಜಿದಷ್ಟು ಸಮುದ್ರ. ಕೆಲವೊಂದ್ ದಿನ ಹಾಗೆ ನಾವು ಬೇಡ ಅಂದ್ರೆ ಕರ್ಕೊಂಡ್ ಬಂದು ಒಳ್ಳೇದ್ ಕೊಡುತ್ತೆ. ಇವತ್ತಿದೆ ಹೆಸರು, ಕೀರ್ತಿ, ಗೌರವ, ಸನ್ಮಾನ, ವೃತ್ತಿ, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಏನ್ ಮಾಡ್ತಿದ್ರು ಭಗವಂತ ನಿಮ್ಮ ತಟೆ ತುಂಬಾ ಪ್ರಸಾದ ಇಟ್ಟಿದ್ದಾನೆ. ಹಂಚಿ ಸೇವಿಸಿ. ಯಾವಾಗ್ಲೂ ಕೊಟ್ಟಿಲ್ಲ, ಈಗ ಕೊಟ್ಟಾಗ ಹಂಚೋಣ, ಇಲ್ದಿದ್ದಾಗ ಇಲ್ಲ ಅನ್ನೋಣ. ಇಲ್ಲ ಅಂತ ಧೈರ್ಯವಾಗಿ ಹೇಳೋಣ, ಸರ್ ನನ್ನ ಹತ್ರ ಇಲ್ಲ ಸರ್, ಇದ್ದಿದ್ ಕೊಟ್ಟಿದ್ದಾನೆ, ಡನ್. ಇಲ್ಲದಿದ್ದಾಗ ಇಲ್ಲ. ತುಲಾ ರಾಶಿ ಆ ರೀತಿ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ, ಅಳತೆಗ್ ಮೀರಿದ ಖರ್ಚು, ಅಳತೆಗ್ ಮೀರಿದ ಕಮಿಟ್ಮೆಂಟು, ಅಳತೆಗ್ ಮೀರಿದ ಆಸೆ ನಿಮಗೂ. ಷಷ್ಠದಲ್ಲಿ ಚಂದ್ರ ಅಲ್ವಾ, ತಗೊಂಡ್ಬಿಡೋಣ, ಮಾಡಿಬಿಡೋಣ. ಅಳತೆಗ್ ಮೀರಿ ತಿನ್ಬಾರ್ದು, ಅಜೀರ್ಣ. ಅಳತೆಗ್ ಮೀರಿ ದುಡಿಬಾರ್ದು, ಬೇಸರ ಬಂದ್ಬಿಡುತ್ತೆ. ಏನೋ ಜೀವನ ಪರ್ಯಂತ ದುಡಿಯೋದೇ ಯಾಕೆ? ಹೌದು, ನೀವ್ ಯಾವುದಾದ್ರೂ ಪುರುಷನನ್ನು ಗಮನಿಸಿದೀರಾ? ಈಗನೂ ಅಷ್ಟೇ, ಆಗಲ್ಲೂ ಅಷ್ಟೇ. ಅವನು ಬುದ್ಧಿ ಬಂದ್ಮೇಲೆ ದುಡಿಬೇಕು. ಅವನು ಡಿಗ್ರಿ ಮುಗಿತಿದ್ದಾಗೆ ವಯಸ್ಸು ಏನೋ ಕೆಲ್ಸಕ್ಕೆ ಹೋಗ್ತಿಲ್ವಾ? ಕೆಲ್ಸಕ್ಕೆ ಹೋಗ್ತಿದ್ ದುಡಿಲೇಬೇಕು. ಅವನ ಹೊಟ್ಟೆಗೆ ದುಡಿಬೇಕು, ಅವನ ಮನೆಯವ್ರಿಗೆ ದುಡಿಬೇಕು, ನಂತರ ಹೆಂಡತಿಗೆ ದುಡಿಬೇಕು, ನಂತರ ಮಗುಗ್ ದುಡಿಬೇಕು, ನಂತರ ಮೊಮ್ಮಗಳಿಗೆ ದುಡಿಬೇಕು. ಅಯ್ಯಪ್ಪ, ಕಡಿಮೆ ಅಂದ್ರೂ 40-45 ವರ್ಷ ದುಡಿತಿರ್ತಾನೆ ಗಂಡಸು. ಇವತ್ತು ಆ 45 ವರ್ಷದ ಭಾರ ನಿಮಗೆ ವೃಶ್ಚಿಕ. ತಗೋತೀರಿ, ತೆಗೆದು ಅದನ್ನ ಒಂದು ಸಣ್ಣ ಚೊಂಬಲ್ಲಿ ಹಾಕಿಡಿ. ಡೋಂಟ್ ಪಾರ್ಕ್ ಆಲ್ ಯುವರ್ ಮನಿ ಇನ್ ಒನ್ ಬಾಸ್ಕೆಟ್. ಎಲ್ಲ ದುಡ್ಡು, ದುಡಿಮೆ, ಶಕ್ತಿ ಎಲ್ಲ ಒಂದ್ರಲ್ಲೇ ಹಾಕ್ಬೇಡಿ. ತಗೊಬಂದು ಒಂದೊಂದು ಸ್ವಲ್ಪ ಬೇರೆ ಕಡೆ ಇನ್ವೆಸ್ಟ್ ಮಾಡಿಡಿ. ಹಾಗಂತ ಈ ಬುರುಡೆ ಮ್ಯೂಚುವಲ್ ಫಂಡ್ಗಳ ಕತೆಗೆಲ್ಲ ಹೋಗ್ಬೇಡಿ. ಯಾವುದಾದ್ರೂ ಮ್ಯೂಚುವಲ್ ಫಂಡ್ ಕಂಪನಿ ಬೇಜಾರು ಮಾಡ್ಕೋಬೇಡಿ. ನಿಮ್ ದುಡ್ಡನ್ನ ಯಾವ ಪೋರ್ಟ್ಫೋಲಿಯೋನಲ್ಲಿ ಹಾಕಿದೀವಿ, ಅದ್ರಲ್ಲಿ ಎಷ್ಟು ರಿಟರ್ನ್ ಬಂದಿದೆ ಅಂತ ಯಾವತ್ತಾದ್ರೂ ತೋರಿಸುತ್ತಾ ನೋಡಿ. ಖಂಡಿತ ತೋರ್ಸಲ್ಲ, ಸುಮ್ಮನೆ ಹೇಳ್ತಾರೆ ಅವರು ಅಷ್ಟೇ. ಯಾವ ಮ್ಯೂಚುವಲ್ ಫಂಡ್ ಕಂಪನಿಯು ಪ್ರಾಫಿಟ್ ಶೇರ್ ಮಾಡೋಲ್ಲ, ಜಾಸ್ತಿ ಬಂದ್ರು ಅಷ್ಟೇ. ಇನ್ನು ಲಾಸ್ ಅನ್ ಬೇಕಾದ್ರೆ ನಿಮ್ ನೆತ್ತಿ ಮೇಲೆ ಹಾಕ್ಬಿಡುತ್ತೆ, ಪ್ರಾಫಿಟ್ ನ ಶೇರ್ ಕೊಡಲ್ಲ. ಇಟ್ಸ್ ಎ ಬೋಗಸ್ ಅಂಡ್ ಇಟ್ ಇಸ್ ಅ ಮಿತ್. ಇದು ನನ್ನ ಅನುಭವ. ಮ್ಯೂಚುವಲ್ ಫಂಡ್ ಅಂತಾರೆ ಮುಳುಗ್ಸೋದಿಕ್ಕೆ. ನಮ್ ದುಡ್ಡನ್ನ ತಗೊಂಡು ಬೇರೆ ಕಡೆ ಪಂಪ್ ಮಾಡಿರ್ತಾರೆ ಅವರು. ಅವ್ರ ಲಾಭ ತೋರ್ಸೋದೇ ಇಲ್ಲ. ವೆರಿ ಸೇಫ್ಟಿ. ತುಂಬಾ ಒಳಗಡೆ ದೊಡ್ಡ ಕಥೆಗಳಿದೆ, ನಿಮಗ್ ಗೊತ್ತಿಲ್ಲ. ಆದ್ರಿಂದ ಸಿಪ್ ಇನ್ವೆಸ್ಟ್ಮೆಂಟ್ ಪೋಸ್ಟ್ ಆಫೀಸ್ ಅಲ್ಲಿ ಹಾಕಿ. ಸರ್ಕಾರದ ಇಂದಿರಾ ವಿಕಾಸ್ ಪತ್ರ, ಸೇವಿಂಗ್ಸ್, ಈ ತರದ್ ಏನೇನೋ ಇದೆ, ಬಾಂಡ್ಸ್ ಇದಾವೆ, ಅದ್ರಲ್ಲಿ ಹಾಕಿ. ಬೆಟರ್ LIC ನಲ್ಲಿ ಹಾಕಿ. ಇದಾವೆ 10 ವರ್ಷ LIC ಅಲ್ಲಿ ನೀವು ಹಾಕ್ತಾ ಹೋಗಿ. 10 ವರ್ಷ ತಿಂಗಳು 10,000 ಅಂತ. ಆಮೇಲೆ ನೋಡಿ ನಿಮ್ ಕವರೇಜ್, ಲೈಫ್ ಕವರೇಜ್, ಹೆಲ್ತ್ ಕವರೇಜ್ ಏನೇನೋ ಇದೆ, ಆ ತರದ್ದು ಪ್ಲಾನ್ ಮಾಡಿ. ನಿಮ್ ಹತ್ರ ಒಂದ್ 10,000 ಉಳಿಸ್ಲಿಕ್ಕೆ ಆಗ್ತಿದೆ ಅಂದ್ರೆ ನೆಕ್ಸ್ಟ್ 10 years ಇಷ್ಟು ಮಾಡ್ತೇವೆ. ಇಲ್ಲ ಒಂದೇ ಲಂಸಮ್ ಇದೆ, ಒಂದ್ 10 ಲಕ್ಷ ತಗೊಂಡೋಗಿ ಹಾಕ್ಬಿಡಿ. ನೀವು ಆ ತರ ಮಾಡಿ ಮಕ್ಕಳು. ನಿಮ್ಗೆ ಗೊತ್ತಿಲ್ಲ, LIC ಹಾಕಿ. ಇಟ್ ಇಸ್ ದ ಸೇಫೆಸ್ಟ್, ಬಿಗ್ಗೆಸ್ಟ್ ಮನಿ ಇರ್ತಕ್ಕಂಥದ್ದು. ಅವ್ರ ಹತ್ರ ಎಷ್ಟು ದುಡ್ಡಿದೆ ನೀವು ಲೆಕ್ಕ ಹಾಕ್ಲಿಕ್ಕಾಗಲ್ಲ. ಗೌರ್ಮೆಂಟ್ ಸಾಲ ಕೊಡೋದು LICನೇ. ಆ ತರದ್ರಲ್ಲಿ ಹಾಕಿ. ಯಾವಾಗ್ಲೂ ಡಿವಿಡೆಂಡ್ ಕೊಡ್ತಕ್ಕಂಥ ಕಂಪನಿ ಅದು. ಲಾಸ್ ಅನ್ನ ಮತ್ತೆ ಇಲ್ಲ. ಈಸ್ ಸೇಫ್ಟಿ ಬೆಟ್ ಅಲ್ಲ, ಅವ್ನು ಡಬಲ್ ಸೇಫ್ಟಿನಲ್ಲಿ ಇದ್ದಾನೆ, ಅವನ ಹತ್ರ ಇರೋಷ್ಟು ದುಡ್ಡು. ಅದನ್ನ ಮಾಡಿ. ವೃಶ್ಚಿಕ. ಧನುಸು ರಾಶಿ, ಪಂಚಮದ ಚಂದ್ರ, ಬ್ಯೂಟಿಫುಲ್ ಗುರುಚಂದ್ರ. ಈ ಒಂದು ಕಲೆಗೆ ಸಂಬಂಧ, ಡಾನ್ಸ್ ಟೀಚರ್, ಮ್ಯೂಸಿಕ್ ಟೀಚರ್, ಸ್ಪೋರ್ಟ್ಸ್ ಟೀಚರ್, ತಯಾರಿಕೆ, ಅಂತ ವಸ್ತುಗಳ ತಯಾರಿಕೆ, ಅಂಗಡಿ, ಕಾಸ್ಟ್ಯೂಮ್ಸ್ ಇಟ್ಕೊಂಡು ಮಾರೋದು, ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮಕರ ರಾಶಿ, ಸುಖಭಾವದಲ್ಲಿ ಚಂದ್ರ ಶುಕ್ರಸಾರದಲ್ಲಿದ್ದು ಸಪ್ತಮಾಧಿಪತಿ ಸುಖ. ಆಮೇಲೆ ಭೋಗಕಾರಕನ ಸ್ಥಾಯಿಯಲ್ಲಿದ್ದು ಭೋಗಕಾರಕ ಧನಸ್ಥಾನ. ನೀವು ಅಷ್ಟೇ ಇವತ್ತು ಕುಂಭದ್ರೋಣ ಮಳೆಗೆ ಮಕರ ರಾಶಿಗೆ ಯಾವುದೋ ಒಂದು ವೃತ್ತಿ, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಓಡಾಟ, ಬೇಕರಿ, ಸಿಹಿ ತಿಂಡಿ, ಹಣ್ಣು, ಹೂವು, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಗಾರ್ಮೆಂಟ್ಸು, ಬೋಟಿಕ್ಕು, ಅದ್ಭುತ ಪ್ರಗತಿಯೇ.
ಚೆನ್ನಾಗಿದೆ. ಖಂಡಿತ ನೀವು ಯಾರಾದ್ರೂ ಕಮೆಂಟ್ ಹಾಕ್ತೀರಿ, ಗುರುಗಳೇ ಸ್ವೀಟ್ ತಿಂದ್ವಿ ನಾವು ಇವತ್ತು ಅಂತ. ಇನ್ನು ವಿಶೇಷವಾಗಿ ಕುಂಭರಾಶಿ. ಶುಕ್ರ ನಿಮ್ಮನೇಲೆ ಭಾಗ್ಯಾಧಿಪತಿ, ಅವನ್ಸಾರದಲ್ಲಿ ಚಂದ್ರ. ಇವತ್ತು ಭಾಗ್ಯೋದಯ, ನಿಮಗೂ ಕೂಡ ಅದೃಷ್ಟ ಉಳ್ಕೊಂಡು ಬರುತ್ತೆ. ಯಾವುದೋ ಒಂದು ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ, ದೊಡ್ಡ ಜವಾಬ್ದಾರಿ ಅನ್ನತಕ್ಕಂಥದ್ದು ನಿಮ್ಮನ್ನು ಹುಡುಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ ಮಾಡಿ. ಆಗಮ, ಜ್ಯೋತಿಷ್ಯ, ಅಲಂಕಾರ, ಒಪ್ಪ, ಊರಣ, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಪಬ್ಬು, ಕುಣಿತ, ಮೋಜು, ಮಸ್ತಿ, ಈ ತರದ ವೃತ್ತಿ, ಉದ್ಯೋಗ ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಮೀನರಾಶಿ. ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ ಚಂದ್ರನಿರುವುದರಿಂದ ಶುಕ್ರನ್ ಸಾರ. ಶುಕ್ರ ಉತ್ತರಾಭಾದ್ರ ನಕ್ಷತ್ರಕ್ಕೆ ಮಿತ್ರ, ಶನಿ ನಕ್ಷತ್ರಕ್ಕೆ. ಅದರಿಂದ ಶನಿ ಜೊತೆಲಿರೋದ್ರಿಂದ ಉತ್ತರಾಭಾದ್ರ ನಕ್ಷತ್ರಕ್ಕೆ ಒಳ್ಳೇದ್ ಮಾಡ್ತಾನೆ. ಸ್ವಲ್ಪ ಗುರು ನಕ್ಷತ್ರಕ್ಕೆ ತಲೆ ಕೆಡಿಸ್ತಾನೆ. ಬುಧ ಬೇರೆ 12ನೇ ಮನೆಯಲ್ಲಿರೋದ್ರಿಂದ ರೇವತಿ ನಕ್ಷತ್ರದವರು ಸ್ವಲ್ಪ ದಿಢೀರ್ ನಿರ್ಧಾರ, ದಿಢೀರ್ ಕಾರ್ಯ, ದಿಢೀರ್ ಇನ್ವೆಸ್ಟ್ಮೆಂಟು ಬೇಡ. ಕನ್ಸಲ್ಟೆನ್ಸಿಗೆ ಸಂಬಂಧಪಟ್ಟಂಥದ್ದು, ಬಂಗಾರ, ಬೆಳ್ಳಿ, ಆಭರಣ, ಫೈನಾನ್ಸು, ಗೌರ್ಮೆಂಟ್ ಪ್ರಾಜೆಕ್ಟು, ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಕಾರ್ಯ, ಈ ತರದ್ರಲ್ಲಿ ಒಂದು ಕನ್ಸಲ್ಟೆಂಟ್, ಅಡ್ವೈಸರ್, ಉದ್ಯೋಗ ವೃತ್ತಿಯಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.